So, hello everyone, welcome to all my YouTube channel. So, ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಮ್ಯಾಥ್ಸ್ ಅಂದರೆ ಆ್ಯಪ್ಟಿಟ್ಯೂಡ್ ಕ್ಲಾಸ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಆ್ಯಪ್ಟಿಟ್ಯೂಡ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ನ ಕಂಪ್ಲೀಟ್ ಮಾಡೀವಿ. ಸೊ ನಾವು ಆಫ್ಟರ್ ಲಾಂಗ್ ಟೈಮ್ ಗ್ಯಾಪ್ ಆದಮೇಲೆ ರೀಸನಿಂಗ್ ಕ್ಲಾಸ್ ಮಾಡ್ತಿದ್ದೀವಿ. ಸೊ ರೀಸನಿಂಗ್ ಕ್ಲಾಸಲ್ಲಿ ಡಿಫಿಕಲ್ಟ್ ಕ್ವಶನ್ಸು ಬರಲ್ಲ ಮತ್ತು ಡಿಫಿಕಲ್ಟ್ ಚಾಪ್ಟರ್ನೂ ಇಲ್ಲ. ಅಲ್ಲಿ ಈಸಿಯಾಗಿ ಚಾಪ್ಟರ್ನ ಮತ್ತು ಈಸಿಯಾಗಿ ಕ್ವಶನ್ಸೇ ಇರುವಂಥದ್ದು. ಅದಕ್ಕೆ ಸ್ವಲ್ಪ ರೀಸನಿಂಗಲ್ಲಿ ನಾವು ಆಲ್ರೆಡಿ 10 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದು 11th ಚಾಪ್ಟರ್ ಆಗಿರುವಂಥದ್ದು. ಅದರಲ್ಲಿ ಲೆಟರ್ ಸೀರೀಸ್ ಅಂತ ಲೆಟರ್ ಸೀರೀಸ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದನ್ನು ಕೆಲವೊಬ್ಬರು ಟೀಚರ್ಸರು ಲೆಟರ್ ಸೀರೀಸ್ ಅಂತಾರೆ, ಕೆಲವೊಬ್ಬರು ಅದನ್ನು ಅಲ್ಫಾಬೆಟ್ ಸೀರೀಸ್ ಕೂಡ ಕರೀತಾರೆ. ಸೊ ಡಿಪೆಂಡ್ ಅಪಾನ್ ಅವ್ರವ್ರದ್ದು, ಅಂದರೆ ಲೆಟ್ರನೂ ಒಂದೇ ಮತ್ತು ಅಲ್ಫಾಬೆಟ್ನೂ ಕೂಡ ಒಂದೇ. ಸೊ ಅಲ್ಫಾಬೆಟಿಗೆ ಲೆಟರ್ ಅಂತ ಕರೀತಾರೆ ಇಲ್ಲಿ. ಸೊ ಇದನ್ನು ಕೆಲವೊಬ್ಬರು ಟೀಚರ್ಸ್ ಅಲ್ಫಾಬೆಟ್ ಸೀರೀಸ್ ಅಂತ ಕರೀತಾರೆ, ಕೆಲವೊಬ್ಬರು ಲೆಟರ್ ಸೀರೀಸ್ ಅಂತಾರೆ. ಸೊ ಏನಾದರೂ ಕರಿಬೋದು, ಅದಕ್ಕೇನಿಲ್ಲ. ಸೊ ಇದರಲ್ಲಿ ನಾನು ರೀಸನಿಂಗಲ್ಲಿ ನಿಮ್ಗೆ ನೋಡ್ತಿರ್ಬೋದು, ನಾನು ಫಸ್ಟಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಮಾಡಿಸ್ತಿದ್ದೇನೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂದರೆ ಯಾವ್ಯಾವ ಅಂದರೆ ಟಾಪ್ 20 ಕ್ವಶನ್ಸ್. ಆ 20 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಮುಗೀತು, ನಿಮ್ಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಕರೆಕ್ಟಲ್ಲ? ಸೊ ಇದರಲ್ಲಿ ನಾವು ಲೆಟರ್ ಸೀರೀಸಲ್ಲಿ, ಸೊ ಇದು ಲೆಟರ್ ಸೀರೀಸ್ ಚಾಪ್ಟರ್ ಆಗಿರೋಂಥ 11th ಅಂತ. ಸೊ ನಾವು ಲೆಟರ್ ಸೀರೀಸ್ ಅಂದರೆ ಏನಪ್ಪ? ಸೊ ಲೆಟರ್ ಸೀರೀಸ್ ಅಂದರೆ ಏನಂದರೆ ಅಲ್ಲಿ ಅಲ್ಫಾಬೆಟ್ಸ್ಗಳು ಕೊಟ್ಟಿರ್ತಾರೆ ಅಲ್ಲಿ. ಸೊ ಅಲ್ಫಾಬೆಟ್ಸ್ ಕೊಟ್ಟಿದ ಮೇಲೆ ಅಲ್ಲೇನು ಮಾಡ್ತಾರೆ ಅಂದರೆ ಅವರು ಈಗ A-B-C- ಈ ಥರ ಏನು ಮಾಡ್ತಾರೆ, ಒಂದು ಸೀರೀಸ್ ಕೊಟ್ಟು ಅಲ್ಫಾಬೆಟ್ದು ಅಲ್ಲಿ ಏನು ಮಾಡ್ತಾರೆ ಅವರು ಫಿಲ್ ಇನ್ ದ ಬ್ಲ್ಯಾಂಕ್ ಕೊಟ್ಟಿರ್ತಾರೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಏನೇನು ಬರ್ತದೆ ನಾವೇನು ಮಾಡ್ಬೇಕು, ಸೂಕ್ತ ಪದಗಳನ್ನು ತುಂಬಬೇಕಾಗಿರುತ್ತೆ. ಸೊ ಇದನ್ನೇ ನಾವು ಲೆಟರ್ ಸೀರೀಸ್ ಅಂತ ಕರೀತಾರೆ. ಕರೆಕ್ಟಲ್ಲ? ಇದೇನು ಡಿಫಿಕಲ್ಟ್ ಚಾಪ್ಟರ್ ಇಲ್ಲ, ಬಟ್ ದಿಸ್ ಈಸ್ ದಿ ಹೈ ವೇಟೇಜ್ ಚಾಪ್ಟರ್ ಆಗಿರುವಂಥದ್ದು. ಸೊ ಹೈ ವೇಟೇಜ್ ಚಾಪ್ಟರ್ ಆಗಿರುವಂಥದ್ದು ಯಾವುದಕ್ಕೆ? SSC GD ತೊಗೋಬೋದು ನೀವು, ಅಥವಾ SSC MTS ತೊಗೋಬೋದು, ಅಥವಾ SSC ಎಕ್ಸಾಮ್ ಯಾವುದೇ ತೊಗೊಳ್ಳಿ. ಸೊ ಅಲ್ಲಿ ಪ್ರತಿಯೊಂದು ಪೇಪರಲ್ಲಿ ಕೂಡ 1-2 ಅಥವಾ 3 ಕ್ವಶನ್ ಇದ್ದೇ ಇರುತ್ತೆ. ಸೊ ನೀವು GD ಪೇಪರ್ ತೊಗೋದು ನೋಡಿದ್ರೆ ಏನಿಲ್ಲ ಅಂದ್ರೆ ಮಿನಿಮಮ್ ಅಂದರೆ ಒಂದು ಕ್ವಶನ್ ಪೇಪರಲ್ಲಿ 5-6 ಕ್ವಶನ್ ಅಂತೂ ಇದ್ದೇ ಇದ್ದಾವೆ. ಸೊ ನೀವು ಇನ್ ಕೇಸ್ ಯಾರಿಗಾದ್ರೂ ಡೌಟ್ ಇದ್ದರೆ ಹೋಗಿ GD ಪೇಪರ್ನ ತೆಗೆದು ನೋಡ್ಬೋದು. 2025 ಮಾರ್ಚ್ ತಿಂಗಳಲ್ಲಿ ನಡೆಸಿದಂಥ ಎಕ್ಸಾಮಲ್ಲಿ. ಸೊ ಅಲ್ಲಿ ಹೈಯೆಸ್ಟ್ ಕ್ವಶನ್ಸ್ ಬಂದವೆ ಈ ಚಾಪ್ಟರ್ಗಳಿಂದ. ಸೊ ಅದೇ ಥರ ಇನ್ನೊಂದು ಯಾವುದು ಅಂದರೆ ನಂಬರ್ ಸೀರೀಸ್ ಚಾಪ್ಟರಿಂದ ಕೂಡ ಭಾಳಷ್ಟು ಕ್ವಶನ್ಸ್ ಬಂದಿದ್ದಾವೆ. ಸೊ ನಂಬರ್ ಸೀರೀಸ್ ಆಲ್ರೆಡಿ ನಾನು ಮಾಡಿಸಿದ್ದೀನಿ. ಇನ್ ಕೇಸ್ ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ಅಲ್ಲಿ ನೋಡ್ಬೋದು. ಆಲ್ರೆಡಿ ಪ್ಲೇಲಿಸ್ಟ್ ಕೂಡ ಮಾಡಿಟ್ಟಿದ್ದೀನಿ. ಸೊ ಲೆಟರ್ ಸೀರೀಸಲ್ಲಿ ಏನಪ್ಪ ಲೆಟರ್ ಸೀರೀಸ್ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಅದರ ಡೆಫಿನೇಷನ್ ಏನಂತ. ಸೊ ಅದರ ಲೆಟರ್ ಸೀರೀಸ್ ನಾವು 2 ರೀತಿ ಬಿಡಿಸ್ಬೋದು. ಸೊ ಫಸ್ಟ್ ಮೆಥಡ್ ಏನಂತಂದರೆ ನೀವೇನು ಮಾಡ್ಬೇಕಂದ್ರೆ ಕೌಂಟ್ ದಿ ನಂಬರ್ಸ್ ಅಂತ. ಆ ನಂಬರ್ ಕೌಂಟ್ ದಿ ಲೆಟರ್ಸ್. ಈ ಲೆಟರ್ಸ್ನ ನೀವು ಕೌಂಟ್ ಮಾಡಿ ಏನು ಮಾಡ್ಬೋದು, ಅಲ್ಲಿ ಮಾಡ್ಬೋದು. ಇಲ್ಲ ನೀವು ಇನ್ನೊಂದು ಮೆಥಡ್ ಅಂದರೆ ರಿಪೀಟೆಡ್ ಆಗಿರುವಂಥ ಲೆಟರ್ಗಳನ್ನು ನೀವೇನು ಮಾಡ್ಬೋದು, ನೋಡಿ ಬರಿಬೋದು. ರಿಪೀಟೆಡ್ ಆಗಿರುವಂಥ ಲೆಟರ್ಸ್ಗಳನ್ನು ಮತ್ತೆ ನೋಡಿಕೊಂಡು ಬರೆಯೋದನ್ನು ಏನಂತಾರೆ ಸೆಕೆಂಡ್ ಮೆಥಡ್. ಸೊ ಫಸ್ಟ್ ಮೆಥಡ್ ಏನಂದರೆ ಕೌಂಟಿಂಗ್ ನಂಬರ್ಸ್ ಅಂತ. ಈಗ ನೋಡಿರಿ, ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ A-B-D-C-D ಅಂತ ಈ ಥರ. ಸೊ ಇಲ್ಲಿ ಟೋಟಲ್ ಎಷ್ಟುಗಳ ನಂಬರ್ ಅದಾವೆ ಅದನ್ನು ನಾವು ಎಣಿಸ್ಕೊಂಡು ಏನು ಮಾಡಬೇಕು, ಅಲ್ಲಿ ಅದನ್ನು ಗ್ರೂಪ್ ಆಗಿ ಡಿವೈಡ್ ಮಾಡ್ಕೋಬೇಕು. ಗ್ರೂಪ್ ಆಗಿ ಡಿವೈಡ್ ಮಾಡ್ಕೊಂಡು ಬರೆಯೋದಿರುತ್ತೆ. ಇಲ್ಲ ಸೆಕೆಂಡ್ ಮೆಥಡ್ ಯಾವಂದರೆ ರಿಪೀಟೆಡ್ ಆಗಿರೋ ಲೆಟರ್ಸ್ಗಳನ್ನು ನೋಡಿಕೊಂಡು ಅಲ್ಲಿ ಡಿವೈಡ್ ಮಾಡ್ಕೊಂಡು ಬರ್ಕೊತ ಹೋಗ್ಬೇಕು. ಸೊ ನಾನು ಫಸ್ಟ್ ಪ್ರಾಬ್ಲಮ್ ನಿಮ್ಗೆ ತಿಳಿಸ್ತೀನಿ ಯಾವ ಥರ ಮಾಡೋದಂತ. ಸೊ ನೋಡಿ, ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಹೆಂಗಂತ ಏನಂತಿದೆ ಅಂದರೆ, ಸೊ ನನ್ನ ಪ್ರಕಾರ ನನ್ನ ಸಜೆಷನ್ ಮಾಡೋದೇನೆಂದರೆ, ನೀವು ಕೌಂಟಿಂಗ್ ಅಂದರೆ ಟೋಟಲ್ ಎಲ್ಲ ಲೆಟರ್ಗಳನ್ನ ಕೌಂಟ್ ಮಾಡಿಕೊಂಡು ಆ ಗ್ರೂಪ್ ವೈಸ್ ಮಾಡ್ಕೊಂಡು ಮಾಡಿದ್ರೆ ಏನಾಗುತ್ತೆ, ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊಲ್ಯೂಷನ್ ಬಿಡಿಸೋದು ನಿಮ್ಗೆ ಕಷ್ಟ ಆಗುತ್ತೆ. ಸೊ ನೀವು ಇಲ್ಲಿ ಕೊಟ್ಟಿರುವಂಥ ರಿಪೀಟೆಡ್ ಟರ್ಮ್ಗಳನ್ನ ನೋಡ್ಕೊಂಡು ಬಿಡಿಸೋದೇ ನಿಮ್ಗೆ ಬೆಸ್ಟ್ ಸೊಲ್ಯೂಷನ್. ಈಗ ವಿತಿನ್ ಸೆಕೆಂಡ್ಲಿ ಆನ್ಸರ್ ಬಂದುಬಿಡುತ್ತೆ. ನೀವು ಕೌಂಟ್ ಮಾಡೋ ಟೈಮಲ್ಲಿ ಒಂದು ಯಾವುದನ್ನು ಲೆಟರ್ ಬಿಟ್ಬಿಟ್ರೆ ಕೌಂಟ್ ಮಾಡೋದ್ರಲ್ಲಿ ಅದೇ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ, ಮತ್ತು ನೀವು ಮತ್ತೊಂದು ಸರಿ ಎಣಿಸ್ಬೇಕಾಗತ್ತೆ. ಸೊ ಈ ಥರ ಆಗಬಾರ್ದು ಅಂದರೆ ನೀವೇನು ಮಾಡ್ಬೇಕಂದ್ರೆ ಅಲ್ಲಿ ಕೊಟ್ಟಿರುವಂಥ ನಂಬರ್ಗಳನ್ನೇ ಲೆಟರ್ಸ್ಗಳನ್ನೇ ರಿಪೀಟೆಡ್ ಯಾವಾಗ ಅದನ್ನು ನೋಡ್ಕೊಂಡು ಬರೀಬೇಕಾಗುತ್ತೆ. ಇಲ್ಲಿ ನೋಡಿ ರಿಪೀಟೆಡ್ ನೋಡಿರಿ, ಇಲ್ಲಿ ಈ ಕೊಟ್ಟಿರುವಂಥ ಸೀರೀಸಲ್ಲಿ ಜಾಸ್ತಿ ಎಲ್ಲಿ ನಮ್ಮ ಲೆಟರ್ಸ್ ಅದಾವೆ, ಇಲ್ಲಿ ಲೆಟರ್ ಅದಾವೆ ಜಾಸ್ತಿ. ಸೊ ನೀವೇನು ಮಾಡಬೇಕು, ಈ ಪಾರ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಏನಂತಿದೆ CBDDB ಅಂತ. ಸೊ CBDDB ಅಂತ ಐತಿ, ಕರೆಕ್ಟಲ್ಲ? ಸೊ ನಮಗೆ DD ಇಲ್ಲೇ ಐತಿ, ಕರೆಕ್ಟಲ್ಲ? ಇಲ್ಲಿ ಏನೈತಿ C ಐತಿ, ಅಂದರೆ ಎಕಿನ ಮುಂಚಿತಾಗಿ ಏನು ಬಂದೈತಿ, ಇಲ್ಲಿ ಅರ್ಥ C ಬಂದೈತೆ ಅಂತ ಅರ್ಥ, ಕರೆಕ್ಟಲ್ಲ? ಮತ್ತು ಅದೇ ಥರ ಸಿಕ್ಕಿನ ಮುಂಚಿತಾಗಿ ಇಲ್ಲಿ ಗೊತ್ತಿಲ್ಲ ನಮಗೆ ಏನು ಬಂದೈತೆ ಅಂತ. ಸೊ ಇಲ್ಲಿನೂ ಗೊತ್ತಿಲ್ಲ. ಆಮೇಲೆ DD ಆದಮೇಲೆ ಏನೈತಿ, ಇಲ್ಲಿ DD ಆದಮೇಲೆ B ಐತಿ, ಕರೆಕ್ಟಲ್ಲ? ಆಮೇಲೆ DDಕಿನ ಮುಂಚಿತಾಗಿ ಏನೈತಿ, ಇಲ್ಲಿ B ಐತಿ, ಕರೆಕ್ಟಲ್ಲ? DDಕಿನ ಆಮೇಲೆ ಇಷ್ಟಾದಮೇಲೆ
ನೀವೇನು ಮಾಡಿದ್ದನ್ನು ಒಂದು ಗ್ರೂಪ್ ಮಾಡ್ಕೊಂಬಿಟ್ರಿ. ಸೊ ನೀವು ನೋಡ್ರಿ ಇಲ್ಲಿ ಗ್ರೂಪ್ ಹೆಂಗೆ ಮಾಡಿದ್ನಂದ್ರೆ ನಾವು ಯಾವ ಬೇಸಿಸ್ ಮೇಲೆ ಮಾಡಿದ್ನಂದರೆ ಇಲ್ಲಿ ನೋಡ್ರಿ ಇಲ್ಲಿ CBDDBCA ಕರೆಕ್ಟ್ ಆಗೈತಾ, ಮತ್ತು CBDDBCA ಒಂದು ಕಂಟಿನ್ಯೂ ಏನಾಗೈತಿ ಸೀರೀಸ್ ರಿಪೀಟ್ ಆಗೈತಿ. ಸೊ ಅದು ರಿಪೀಟ್ ಆಗಿದ್ದು ನಾವು ಮಾಡೋಗಿ ಈ ಥರ ಗ್ರೂಪ್ ಮಾಡ್ಕೊಂಡು ಹೋಗು. ಆಮೇಲೆ ಇಲ್ಲಿ ನೋಡ್ರಿ ನೀವು ಆಪ್ಷನ್ಗಳಲ್ಲಿ ಸೊ ಫಸ್ಟ್ನೇದು ನೋಡ್ರಿ ನೀವು ಇಲ್ಲಿ ಸಿ ತೊಗೊಂಡ್ರೆ ಇಲ್ಲಿನೂ ಸಿ ಬರಬೇಕಿತ್ತು. ಸೊ ಸಿ ಬಂದೈತಾ, ಬಂದಿಲ್ಲ. ಸೊ ಇದೇನಾಗುತ್ತೆ, ತಪ್ಪಾಗತ್ತೆ. ಅದೇ ಥರ ನೋಡ್ರಿ ನೀವು ಇದು ಎ ತೊಗೊಂಡ್ರೆ ಫಸ್ಟ್ ಲೆಟ್ರ್ ಎ ತೊಗೊಂಡ್ರೆ ಆಮೇಲೆ ನಮಗಿಲ್ಲಿ ಇನ್ನೊಂದು ಲೆಟ್ರ್ ಕೂಡ ಎ ತೊಗೋಬೇಕು, ಕರೆಕ್ಟಲ್ಲ. ಇಲ್ಲಿ ನೋಡ್ರಿ ಫಸ್ಟ್ನೇ ಲೆಟ್ರ್ ಎ ತೊಗೊಂಡ್ರೆ ಇನ್ನೊಂದು ಲೆಟ್ರ್ ಕೂಡ ಎ ತೊಗೋಬೇಕು. ಸೊ ಅದು ಬಂದೈತಾ, ಬಂದೈತಿ. ಮತ್ತು ಇಲ್ಲಿ ಸಿ ಬಂದೈತಾ, ಇಲ್ಲಿ ಕೂಡ ಲಾಸ್ಟಿಗೆ ಸಿ ಬಂದೈತಿ. ಇದು ರೈಟ್ ಆಗ್ಬೋದು ಚಾನ್ಸಸ್. ಅದೇ ಥರ ಇಲ್ಲಿ ನೋಡ್ರಿ ಇಲ್ಲಿನೂ ಎ ಬಂದೈತಿ, ಇಲ್ಲಿ ಎ ಐತಿ, ಇಲ್ಲಿನೂ ಎ ಐತಿ, ಇಲ್ಲಿನೂ ಎ ಬರುತ್ತೆ, ಮತ್ತು ಸಿ ಲಾಸ್ಟಿಗೂ ಕೊಟ್ಟಿದ್ದಾನೆ. ಬಟ್ ಏನಂತಂದರೆ ಇಲ್ಲಿ ಬಿ ಬಂದೈತಿ, ಬಟ್ ಥರ್ಡ್ ಟರ್ಮಲ್ಲಿ ನಮಗೆ ಸಿ ಕೊಟ್ಟಾನೆ ಇಲ್ಲಿ. ಸೊ ಥರ್ಡ್ ಟರ್ಮಲ್ಲಿ ನಮಗೆ ಏನು ಬಂದೈತಿ, ಬಿ ಬಂದೈತಿ. ಅಂದರೆ ಇದು ಆಪ್ಷನ್ ಬರಲ್ಲ, ತಪ್ಪಾಗುತ್ತೆ. ಅದೇ ಥರ ಫಸ್ಟ್ ಟರ್ಮ್ ನಾವು ಸಿ ತೊಗೊಂಡ್ರೆ ಇದನ್ನು ತಪ್ಪಾಗುತ್ತೆ. ಸೊ ಯಾವ್ದು ಆಪ್ಷನ್ ಆಗುತ್ತೆ, ಆಪ್ಷನ್ ನಂಬರ್ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಯಾವುದು ABBC ABBAC ಅಂತ. ಸೊ ABB ಮತ್ತು AC ಅಂತ ಇದು ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ನಿಮ್ಗೆ ಅರ್ಥ ಆಯ್ತಲ್ಲ ಯಾವ ಥರ ಬರ್ದೇನೆ ಅಂತ. ರಿಪೀಟೆಡ್ ಆಗಿರೋ ಟರ್ಮ್ಗಳನ್ನ ನೋಡಿ ನಾವು ಬರೆದು ಅದನ್ನು ಗ್ರೂಪ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಸೊ ಸ್ವಲ್ಪ ಇಲ್ಲಿ ಒಂದು ಕರೆಕ್ಷನ್ ಮಾಡ್ಕೊಂಬಿಡಿ. ಇಲ್ಲಿ ಕ್ವಶನಲ್ಲಿ ಸ್ವಲ್ಪ ತಪ್ಪಾಗಿದೆ. ಇಲ್ಲಿ ಏನಂತಂದರೆ ಇಲ್ಲಿ ಪಿ ಜಾಗದಾಗ ಇಲ್ಲಿ ಇದು ಜಿ, ಇದು ಆ್ಯಕ್ಚುಲಿ ಪಿ ಅಲ್ಲ, ಅದು ಜಿ. ಅದು ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಬಿಟ್ರೆ. ಸೊ ನೋಡಿ ಇಲ್ಲಿ ನೀವು ನಾನು ಹೇಳಿದ್ದು ಫಸ್ಟು ಲೆಟರ್ ಸೀರೀಸ್ ನೋಡಿಕೊಂಡು ಎಲ್ಲಿ ರಿಪೀಟೆಡ್, ಎಲ್ಲಿ ಜಗ್ಗಿ ಟರ್ಮ್ ಅದಾವೆ, ಎಲ್ಲಿ ಜಗ್ಗಿ ಟರ್ಮ್ ಅದಾವೆ. ಸೊ ಇಲ್ಲಿ ರಿಪೀಟೆಡ್ ಆಗಿರುವಂಥ ಟರ್ಮ್ ನೋಡ್ಬೇಕು. ಇಲ್ಲಿ PGG ಕರೆಕ್ಟ್ ಅಲ್ಲ. ಪಿ ಆದಮೇಲೆ ಏನೈತಿ, ಜೆ ಐತಿ ಕರೆಕ್ಟ್ ಅಲ್ಲ. ಆಮೇಲೆ ಪಿಗಿನ ಮುಂಚಿತಾಗ ಏನೈತಿ ಇಲ್ಲಿ ಸಂಖ್ಯೆ ಕೆ ಐತಿ. ಸೊ ಕೆ ಇಲ್ಲಿ ನೋಡ್ರಿ ಕೆ ಆದಮೇಲೆ ಇಷ್ಟ ಆಯಿತು. ಆಮೇಲೆ ಮತ್ತೆ ಈ ಕಡೆ ಜೆ ಆದಮೇಲೆ ಏನೈತಿ, ಇಲ್ಲಿ ಜೆ ಆದಮೇಲೆ ಕೆ ಐತಿ, ಮತ್ತು ಕೆ ಆದಮೇಲೆ ಪಿ ಐತಿ ಕರೆಕ್ಟ್ ಅಲ್ಲ. ಕೆ ಆದಮೇಲೆ ಪಿ ಐತಿ. ಸೊ ನಾವು ಎಲ್ಲೆಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಿ ಅದನ್ನು ಹುಡುಕಿ ಇಲ್ಲಿ ಆಪ್ಷನ್ಗಳನ್ನ ಚೂಸ್ ಮಾಡಬೇಕು. KP ಸ್ಟಾರ್ಟಿಂಗಲ್ಲಿ. ಸೊ ಇದು ಬರಲ್ಲ, ಇದು ಬರಲ್ಲ, KP. ಸೊ ಇದನ್ನು ಬರಲ್ಲ. ಇದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. KP ಇಲ್ಲಿ ಒಂದು ಬರೋದು ಬಿಟ್ಟು ನೋಡ್ರಿ KPJ GJK ಅಂತ. ಸೊ ಇದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ಇವೆಲ್ಲ ಪ್ರಿವಿಯಸ್ ಇಯರ್ಲಿ ಕೇಳಿದ್ದು ಕ್ವಶನ್ಸ್ ಇವೆಲ್ಲ, PYQ ಬೇಸಿರೋ ಕ್ವಶನ್ಸ್ ಇವೆಲ್ಲ ಮಾಡಿಸಿದೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಡೌಟ್ ಇದ್ದರೆ ನೀವು SSC ಪೇಪರ್ಲಿ ತೆಗೆದು ನೋಡ್ರಿ. ಸೊ ಎಲ್ಲ ಕ್ವಶನ್ ಪೇಪರ್ಸ್ ಇದ್ದಾರೆ, ತೆಗೆದು ಮಾಡಿಸ್ತೀನಿ. ಸೊ ಇದೇನಂದರೆ ನಿಮಗೆ ಯಾವ ಥರ ಕ್ವಶನ್ಸಲ್ಲಿ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತವೆ ಅದು ನಿಮಗೆ ಏನಾಗುತ್ತೆ, ಇದೊಂದು ಮಾಹಿತಿ ಸಿಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಸೊ ಸೇಮ್ ಅದೇ ಥರನೇ. ಸೊ ನಮಗೆ ಎಲ್ಲೇ ರಿಪೀಟೆಡ್ ಟರ್ಮ್ ಜಗ್ಗಿದಾವೆ ಅದನ್ನು ನೋಡ್ಬೇಕು ಇಲ್ಲಿ. ಸೊ KZU ಅಂತ. ಸೊ ಯುಕಿನ ಮುಂಚಿತಾಗ ಏನೈತಿ, ಇಲ್ಲಿ Z ಐತಿ. ಸೊ Z ಮತ್ತು Z ಮುಂಚಿತಾಗ ಏನೈತಿ, K ಐತಿ. ಸೊ K ಇದೊಂದು ಬರೆದು ಬಿಟ್ರೆ. ಸೊ ಆಮೇಲೆ ಮತ್ತೆ ಇಲ್ಲಿ ನೋಡ್ರಿ ಯುಕಿನ ಮುಂಚಿತಾಗ ನಮಗೆ ಏನಾಯಿತು, ಸೊ ಯು ಆದಮೇಲೆ ನಮಗೇನಿತ್ತು, ಸಿ ಇತ್ತು. ಸೊ ಇಲ್ಲಿ ಸಿ ಬಂತು. ಆಮೇಲೆ ಯು ಆದಮೇಲೆ ಮತ್ತೆ ಸಿ, ಕೆ ಆದಮೇಲೆ Z. ಸೊ ನೋಡಿ ಇಲ್ಲಿ ನಾವು ಎಲ್ಲೆಲ್ಲಿ ಫಿಲ್ ಇನ್ ಬ್ಲ್ಯಾಂಕ್ ಏನೇನು ಬರ್ತೀವಿ ಅದನ್ನು ಬರೆದುಬಿಟ್ಟು. ಸೊ KZ ಇಲ್ಲೇ ಐತಿ. ಸೊ KZ ಇಲ್ಲಿ ಬಂದಿಲ್ಲ, ಇಲ್ಲಿ ಸ್ಟಾರ್ಟಿಂಗಲ್ಲಿ KZ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಏನಿಲ್ಲ, ಈಸಿ ಪ್ರಾಬ್ಲಮ್ ಆಗಿರೋವಂಥದ್ದು. ಸೊ ಈ ಲೆಟರ್ ಸೀರೀಸ್ ಎಂಬುದು ಈಸಿ ಚಾಪ್ಟರ್, ನಿಮಗೇನು ಡಿಫಿಕಲ್ಟ್ ಕ್ವಶನ್ಸ್ ಇರಲ್ಲ. ಸೊ ಕೊಟ್ಟಿರುವಂಥ ಸೀರೀಸ್ಗಳನ್ನೇ ನೀವು ಮತ್ತೆ ರಿಪೀಟ್ ಆಗಿ ಬರೋದಕ್ಕೆ ಏನಂತಾರೆ, ಅದಕ್ಕೆ ಲೆಟರ್ ಸೀರೀಸ್ ಅಂತ. ಸೊ ನಾವು ಇಲ್ಲಿ ಗ್ರೂಪ್ ಮಾಡೋದಿರುತ್ತೆ. ಸೊ ಇನ್ ಕೇಸ್ ನೀವು ಗ್ರೂಪ್ ಮಾಡ್ಲಿಕ್ಕೆ ನಡೀತದೆ, ಗ್ರೂಪ್ ಮಾಡಿದರೆ ಒಳ್ಳೇದು, ನಿಮಗೆ ಏನಾಗುತ್ತೆ ಡಿವೈಡ್ ಆಗಿಬಿಡುತ್ತೆ, ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ಇಲ್ಲಿ ಜಿ ಆದಮೇಲೆ ಇಲ್ಲೊಂದು ಗ್ರೂಪ್ ಆಗುತ್ತೆ, ಮತ್ತು ಇಲ್ಲಿ ಜಿ ಆದಮೇಲೆ ಇಲ್ಲೊಂದು ಗ್ರೂಪ್ ಆಗುತ್ತೆ. ಅದೇ ಥರ ಇಲ್ಲಿ CKZU. ಸೊ ನೋಡಿ ಇಲ್ಲಿ ಗ್ರೂಪಲ್ಲಿ ನೋಡ್ರಿ, ಇಲ್ಲಿ ಈ ಗ್ರೂಪ್ ಮತ್ತೆ ರಿಪೀಟ್ ಆಗೈತಿ, ಮತ್ತು ಈ ಥರ ರಿಪೀಟೆಡ್ ಆಗಿರಬೇಕು. ಸೊ ಅದೇ ಥರ ಇಲ್ಲಿ ನೋಡ್ರಿ ಮತ್ತು CKZU ಆದಮೇಲೆ ಇಲ್ಲೊಂದು ಗ್ರೂಪ್ ಆಗೈತಿ. ಸೊ CKZU ಆದಮೇಲೆ ಇಲ್ಲೊಂದು ಗ್ರೂಪ್ ಆಗುತ್ತೆ, ಮತ್ತು CKZUC ಅಂತ. ಸೊ ಇದಾದಮೇಲೆ ಇದೊಂದು ಸಿ ಉಳಿತು. ಅದೇ ಥರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ನೀವು ನೋಡಿದ್ಮೇಲೆ ಸೊ ರಿಪೀಟೆಡ್ ಟರ್ಮ್ ಇಲ್ಲಿ ಐತಿ AB ಕರೆಕ್ಟ್ ಅಲ್ಲ. ಸೊ ಎ ಆದಮೇಲೆ ಏನೈತಿ, ಬಿ ಐತಿ, ಮತ್ತು ಎಗಿನ ಮುಂಚಿದಾಗೆ ಎಸ್ ಐತಿ ಕರೆಕ್ಟ್ ಅಲ್ಲ. ಆಮೇಲೆ ಬಿಗಿನ ಮುಂಚಿದಾಗೆ ಏನೈತಿ, ಎ ಐತಿ ಕರೆಕ್ಟ್ ಅಲ್ಲ. ABS ಇದೊಂದು ಆಯಿತು, ABS ಇದೊಂದು, ಮತ್ತು ABS. ನೋಡಿ ಇಲ್ಲಿ ಎಷ್ಟು ಈಸಿ ಸರ್, ಎಷ್ಟು ಈಸಿ ಪ್ರಾಬ್ಲಮ್ಗಳದಾವೆ. ಏನೇನು ಡಿಫಿಕಲ್ಟ್ ಆಯಿತಾ, ನೀವೇನ ಕ್ಯಾಲ್ಕುಲೇಷನ್ ಮಾಡಿದ್ರಾ, ಏನಿಲ್ಲ, ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಮಾಡ್ಬೋದು ಕರೆಕ್ಟ್ ಅಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಮ್ಗೆ ಆಪ್ಷನ್ಸ್ ಏನೇನು ಬರ್ತಾ, ASB ಎಲ್ಲೆಲ್ಲಿ ಐತಿ. ಸೊ ಇದು ಬರಲ್ಲ, ASB ಇಲ್ಲಿನೂ ಐತಿ, ಇಲ್ಲಿನೂ ಐತಿ, ಮತ್ತು ASB ಆಯಿತು, ASB ಮತ್ತು SA ಅಂತ. ಸೊ ASB SA. ಸೊ ಇದು ಬರಲ್ಲ ನೋಡ್ರಿ. ಇಲ್ಲಿ ಕೆಲವೊಂದು ಟೈಮ್ ಆಪ್ಷನಲ್ಲಿ ನಾವು ಟಿಕ್ ಮಾಡೋ ಟೈಮಲ್ಲಿ AS ಜಾಗದಲ್ಲಿ SA ತೊಗೊಂಡ್ಬಿಟ್ರೆ, SA ಜಾಗದಲ್ಲಿ AS ತೊಗೊಂಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಸೊ
ಕೆಲವೊಂದು ಟೈಮ್ ನಾವು ಆನ್ಸರ್ ತರೋದು ಅಷ್ಟೇ ಮುಖ್ಯ ಅಲ್ಲ, ಆಪ್ಷನ್ಗಳನ್ನ ಟಿಕ್ ಮಾಡೋದ್ರಲ್ಲಿ ಕೂಡ ಸ್ವಲ್ಪ ನೋಡ್ಕೊಂಡು ಟಿಕ್ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಅದೇ ಥರನೇ ಇದೆ, ಕರೆಕ್ಟ್ ಅಲ್ಲ. ಸೊ ಇಲ್ಲಿ ಏನಿದೆ ನೋಡ್ರಿ, ಸೊ ಈ ಥರ ಪ್ರಾಬ್ಲಮ್ ಕೊಟ್ಟಿದಾರಲ್ಲ, ನಮಗೆ ಇಲ್ಲಿ ರಿಪೀಟೆಡ್ ಟರ್ಮ್ ಜಗ್ಗಿ ಟರ್ಮ್ ಇಲ್ಲಿದೆ ಕರೆಕ್ಟ್ ಅಲ್ಲ. ಎ ಡಿ ಡಿ ಅಂತ ಐತಿ ಇಲ್ಲಿ, ಆಯ್ತಲ್ಲ. ಸೊ ಇಲ್ಲಿ ನಮಗೇನೈತೆ ಬಿಕಿನ ಮುಂಚಿತ ಬಿ ಆದಮೇಲೆ ಏನೈತಿ ಇಲ್ಲಿ ಎ ಐತಿ. ಸೊ ಎ ಅಂತ ಬರ್ಕೊಂಬಿಡಿ. ಸೊ ಬಿ ಎ ಡಿ ಸಿ ಆಯಿತು. ಸೊ ಇದಂತ ಗ್ರೂಪ್ ಮಾಡ್ಕೊಂಬಿಡಿ. ಅದೇ ಥರ ಇಲ್ಲಿ ಬಿ ಎ ಡಿ ಸಿ ಆದಮೇಲೆ ಇಲ್ಲಿ ನೋಡ್ರಿ, ನಮಗೆ ಬಿ ಆದಮೇಲೆ ಇಲ್ಲಿ ಡಬಲ್ ಡಿ ಕೊಟ್ಟಾನೆ, ಇಲ್ಲಿ ಡಿ ಸಿ ಕೊಟ್ಟಿದ್ದಾನೆ, ಇಲ್ಲಿ ಡಬಲ್ ಡಿ ಕೊಟ್ಟಿದ್ದಾನೆ. ಸೊ ಇದೊಂದು ಗ್ರೂಪ್ ಮಾಡ್ಕೊಂಡ್ಬಿಟ್ರೆ ಅಂದರೆ ನಿಮ್ಗೆ ಈಸಿ ಅರ್ಥ ಆಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾನೆ, ಇಲ್ಲಿ ಬಿ ಎ ಡಿ ಸಿ. ಸೊ ಲಾಸ್ಟಿಗೆ ಏನೈತಿ ಡಿ ಸಿ ಐತಿ, ಇಲ್ಲಿ ಏನೈತಿ ಡಿ ಡಿ ಐತಿ. ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಟರ್ಮ್ ಏನಾಗುತ್ತೆ ನಮಗೆ ಎ ಬಿ ಸಿ ಡಿನೇ ಒಂದು ಗ್ರೂಪಲ್ಲಿ ಎ ಬಿ ಸಿ ಡಿನೇ ಫಿಕ್ಸ್ ಇರಬೇಕು. ಅದು ಯಾವ ಥರ ಅಂತ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಥರ್ಡ್ ಟರ್ಮಲ್ಲಿ ಏನು ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ. ಇಲ್ಲಿ ಫೋರ್ತ್ ಟರ್ಮಲ್ಲಿ ಇಲ್ಲಿ ಸೆಕೆಂಡ್ ಟರ್ಮಲ್ಲಿ ಬಿ ಕೊಟ್ಟಿದ್ದಾನೆ, ಇಲ್ಲಿ ಥರ್ಡ್ ಟರ್ಮಲ್ಲಿ ಎ ಕೊಟ್ಟಿದ್ದಾನೆ. ಅಂದರೆ ನಮಗೆ ಇಲ್ಲಿ ಎ ಬಿ ಸಿ ಡಿ ಒಂದು ಲೈನ್ ಪ್ರಕಾರ ಕೊಟ್ಟಿಲ್ಲ ಆತ, ಹೆಂಗೆ ಕೊಟ್ಟಿದ್ದಾನೆ. ಸೊ ಇದನ್ನು ಹೆಂಗೆ ಬರೆಯೋದಪ್ಪ ಅಂದ್ರೆ ಈ ಥರ ಕೊಟ್ಟಾಗ ಹಿಂಗೆ ಮಾಡೋದಂದರೆ, ಸೊ ನೀವೇನು ಮಾಡ್ಕೊಂಡ್ರೆ ಫಸ್ಟ್ನೇದಾಗಿ, ಸೊ ಒಂದು ನಿಮಿಷ ತಡ್ರಿ, ಇದು ಲೈನ್ ಇಲ್ಲಿ ಬರಬಾರ್ದು, 4 ಟರ್ಮಿಗೆ ಬರ್ಕೋಬೇಕು. ಸೊ ಇದು ಇಲ್ಲಿ ಬರುತ್ತೆ ಲೈನ್, ಒಂದು ನಿಮಿಷ. ಸೊ ಇದು ಇಲ್ಲಿ ಬರುತ್ತೆ. ಸೊ ನಮಗೆ 4 ಟರ್ಮ್ಗಳು ಗ್ರೂಪ್ ಆಗುತ್ತೆ. ಸೊ 4 ಟರ್ಮ್ ಗ್ರೂಪ್ ಆದಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ಡಿ ಸಿ ಬಂದೈತಿ, ಇಲ್ಲಿ ಎ ಡಿ ಬಂದೈತಿ, ಮತ್ತು ಇಲ್ಲಿ ಲಾಸ್ಟಿಗೆ ಬಿ ಎ ಬಂದೈತಿ. ಅಂದರೆ ಸೇಮ್ ಟರ್ಮ್ಗಳು ರಿಪೀಟೆಡ್ ಆಗಿಲ್ಲ. ಸೊ ಇದನ್ನ ಹೆಂಗೆ ಬರೋದಿದ್ರೆ ನೀವೇನು ಮಾಡ್ರಿ ಗೊತ್ತಾ, ಬಿದು ಮುಂದಿನ ಟರ್ಮ್ ಏನು ಬರುತ್ತೆ, ಸಿ ಬರುತ್ತೆ. ಸೊ ಸಿ ಇಲ್ಲಿ ಬರ್ರಿ. ಬಿ ಎದು ಮುಂದಿನ ಟರ್ಮ್ ಏನು ಬರುತ್ತೆ, ಬಿ ಬರುತ್ತೆ, ಬಿ. ಅದೇ ಥರ ಸಿದು ಮುಂದಿನ ಟರ್ಮ್ ಏನು ಬರುತ್ತೆ, ಡಿ ಬಂದೈತಿ ಇಲ್ಲಿ, ಕರೆಕ್ಟ್ ತಾನೆ. ಅಂದರೆ ಬಿದು ಮತ್ತೆ ಮುಂದಿನ ಟರ್ಮ್ ಯಾವ್ದು ಬರುತ್ತೆ, ಸಿ ಬರುತ್ತೆ. ಸೊ ಈ ಥರ ನಿಮ್ಗೆ ಕೆಲವೊಂದು ಟೈಮ್ ಪ್ರಾಬ್ಲಮ್ಗಳಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ ಅದರದ್ದು ಮುಂದಿನ ಟರ್ಮ್ ಕೇಳ್ಬೋದು, ಅಥವಾ +2 ಟರ್ಮ್ ಕೇಳ್ಬೋದು, ಅಥವಾ +3 ಟರ್ಮ್ ಕೂಡ ಕೇಳ್ಬೋದು. ಈ ಥರ ಇರುತ್ತೆ. ಸೊ ನಾವು ಇಲ್ಲಿ ನೋಡ್ಕೋಬೇಕು ಇಲ್ಲಿ. ಸೊ ಡಿ ಸಿ ಐತಿ ಇಲ್ಲಿ, ಮತ್ತು ಇಲ್ಲಿ ಎ ಡಿ ಐತಿ. ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ಆಗಿ ವೇರಿಯೇಬಲ್ಸ್ ಇಲ್ಲ, ಇಲ್ಲಿ ರಿಪೀಟೆಡ್ ಆಗಿ ವೇರಿಯೇಬಲ್ ಬರಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಒಂದು ಪ್ಲಸ್ ಮಾಡಿ ಬರೆಯೋದಿರುತ್ತೆ. ಅರ್ಥ ಆಯ್ತಲ್ಲ. ಸೊ ಅಂದರೆ ನಮಗೆ ಏನಾಗುತ್ತೆ, ಒಂದು ಗ್ರೂಪಲ್ಲಿ ಎ ಬಿ ಸಿ ಡಿ ಬರುತ್ತೆ, ಒಂದು ಗ್ರೂಪಲ್ಲಿ ಎ ಬಿ ಸಿ ಡಿ ಬರುತ್ತೆ. ಬಟ್ ಅದು ನಮಗೆ ಲೈನ್ ಬೈ ಲೈನೇ ಬರ್ಬೇಕಂತ ಏನಿಲ್ಲ. ಸೊ ಉಲ್ಟಾ ಹೆಂಗಾದ್ರೂ ಬರ್ಬೋದು. ಅದನ್ನು ನಾವು ಹೆಂಗಂದರೆ ಇಲ್ಲಿ ಬಿ ಬಂದೈತಿ, ಇಲ್ಲಿ ಡ್ಯಾಶ್ ಬಂದೈತಿ, ಮತ್ತು ಇಲ್ಲಿ ಡಿ ಬಂದೈತಿ ಅಂತ ಅರ್ಥ ಏನೋ, ಬಿ ಸಿ ಡಿ ಬಂದೈತಿ ಅಂತ ಅರ್ಥ. ಹಿಂಗಾಗುತ್ತೆ. ಸೊ ಯಾವ್ದು ಆಪ್ಷನ್ ನಮಗೆ ಎ ಸಿ ಬಿ ಸಿ ಅಂತ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್ ಸಿಕ್ಸ್ತ್ ಪ್ರಾಬ್ಲಮ್ ನೋಡಿ, ಅದೇ ಥರನೇ ಸೇಮ್. ಸೊ ನಾವು ಲೆಟರ್ ಸೀರೀಸ್ ನೋಡಿದ್ಮೇಲೆ ನಮಗೆ ಜಾಸ್ತಿ ಟರ್ಮ್ ಇಲ್ಲಿದ್ದಾವೆ ಎಮ್ ಎನ್ ಪಿ. ಸೊ ಎಮ್ ಆದಮೇಲೆ ಎನ್ ಬಂದೈತಿ, ಮತ್ತು ಪಿ ಬಂದೈತಿ, ಕರೆಕ್ಟ್ ಅಲ್ಲ. ಮತ್ತು ಇಲ್ಲಿ ಎಮ್ಗಿನ ಮುಂಚಿತಾಗ ಏನು ಕೂಡ ಓ ಕೊಟ್ಟಿದ್ದಾನೆ, ಅಂದರೆ ಇದು ಓ. ಸೊ ನಮಗೇನಾಗುತ್ತೆ, ಪಿ ಒ ಎಮ್ ಎನ್ ಪಿ. ಸೊ ಇದೇನಾಗುತ್ತೆ, ನಮಗೆ ಒಂದು ರಿಪೀಟೆಡ್ ಟರ್ಮ್ ಕಾಣಾಗುತ್ತೆ ಇಲ್ಲಿ. ಸೊ ಅದೇ ಥರ ಪಿ ಒ ಎಮ್ ಎನ್ ಪಿ, ಕರೆಕ್ಟ್ ಅಲ್ಲ. ನೋಡಿ ಇಲ್ಲಿ ಪಿ ಒ ಎಮ್ ಎನ್ ಒಂದು ಟರ್ಮು, ಪಿ ಒ ಎಮ್ ಎನ್ ಒಂದು ಗ್ರೂಪ್ ಆಯಿತು, ಪಿ ಒ ಎಮ್ ಎನ್ ಒಂದು ಗ್ರೂಪ್ ಆಯಿತು. ಸೊ ನಮಗೆ ಇಲ್ಲಿ ಏನು ಆಪ್ಷನ್ ಆಗುತ್ತೆ, ಓ ಎಮ್ ಅಂತ. ಓ ಎಮ್ ಯಾವುದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಓ ಎಮ್ ಪಿ ಎನ್ ಪಿ ಓ ಅಂತ. ಸೊ ಯಾವುದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್ 7th ಪ್ರಾಬ್ಲಮ್ ನೋಡಿ, ಅದೇ ಥರನೇ. ಸೊ ಹೆಂಗಂದರೆ ಈ ಲೆಟರ್ ಸೀರೀಸ್ ನೋಡಿದ್ಮೇಲೆ ನಮಗೆ ಜಾಸ್ತಿ ಟರ್ಮ್ ಇಲ್ಲಿದ್ದಾವೆ ಎಫ್ ಎಸ್ ಸಿ. ಸೊ ಎಫ್ ಆದಮೇಲೆ ಏನೈತಿ, ಸಿ ಐತಿ, ಇಲ್ಲಿ ಇ ಐತಿ, ಕರೆಕ್ಟ್ ಅಲ್ಲ. ಸೊ ಎಫ್ಗಿನ ಮುಂಚಿದಾಗ ಏನೈತಿ, ಜೆ ಐತಿ. ಅಂದರೆ ಇಲ್ಲಿನೂ ಕೂಡ ಜೆ ಬರುತ್ತೆ, ಕರೆಕ್ಟ್ ಅಲ್ಲ. ಸೊ ಮತ್ತು ಇಕಿನ ಮುಂಚೆ ಇ ಆದಮೇಲೆ ಏನೈತಿ, ಇಲ್ಲಿ ನಮಗೆ ಇ ಆದಮೇಲೆ ಜೆ ಐತಿ. ಸೊ ಜೆ ಆಮೇಲೆ ಎಫ್ ಅಂತ. ಸೊ ನಮಗೇನು ಬರುತ್ತೆ ಇಲ್ಲಿ, ಏನು ಅನ್ಸುತ್ತೆ ಇಲ್ಲಿ, ಸೊ ಜೆ ಎಫ್ ಸಿ. ಸೊ ಜೆ ಎಫ್ ಸಿ ಅಂತ ಒಂದು ಗ್ರೂಪ್ ಆಗುತ್ತೆ. ಜೆ ಎಫ್ ಸಿ ಇದೊಂದು ಗ್ರೂಪ್, ಜೆ ಎಫ್ ಸಿ ಇದೊಂದು ಗ್ರೂಪ್, ಜೆ ಎಫ್ ಸಿ ಇದೊಂದು ಗ್ರೂಪ್ ಆಗುತ್ತೆ. ಆದ್ದರಿಂದ ಯಾವ್ದು ಆಪ್ಷನ್ ನಮ್ಗೆ ರೈಟ್ ಆಗುತ್ತೆ, ಜೆ ಎಫ್ ಇ. ಸೊ ಜೆ ಎಫ್ ಇ. ಸೊ ಇಲ್ಲಿ ಐತಿ, ಇಲ್ಲಿ ಐತಿ, ಇದು ಬರಲ್ಲ, ಇದು ಬರಲ್ಲ. ಜೆ ಎಫ್ ಇ ಐತಿ, ಮತ್ತು ಇಲ್ಲಿ ಯಾವ್ದು ಬಂದೈತಿ, ಸಿ ಬಂದೈತಿ. ಅಂದರೆ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ನಾವು ಲೆಟರ್ ಸೀರೀಸ್ ನೋಡಿದ್ಮೇಲೆ ಇಲ್ಲಿ ರಿಪೀಟೆಡ್ ಟರ್ಮ್ ಯಾವುದಾಗಿರುತ್ತೆ ಅದರ ಮೇಲೆ ನಾವು ಬೇಸಿಸ್ ಬರೀಬೇಕಾಗುತ್ತೆ. ಅದೇ ನೀವು ಇನ್ ಕೇಸ್ ಯಾರಾದರೂ ಕೇಳಿದ್ರಪ್ಪ ಕೌಂಟಿಂಗ್ ನಂಬರ್ ಹೆಂಗೆ ಅಂತ ಕೇಳಿದ್ರಂತಂದರೆ ಈ ಬರೀತೀನಿ ನೋಡಿ, ಕೌಂಟಿಂಗ್ ನಂಬರ್ ಮೇಲೆ ಹೆಂಗೆ ಬರೆಯೋದಂತ. ಇಲ್ಲಿ ಕೌಂಟಿಂಗ್ ನಂಬರ್ ಮೇಲೆ ನೀವು ಒಂದನ್ನು ಲೆಟ್ರ್ ಯಾವುದನ್ನು ಮರೆತು ಬಿಟ್ಟರೆ ಬರೆಯೋದು ಏನಾಗುತ್ತೆ, ನಿಮ್ಗೆ ಇಡೀ ಪ್ರಾಬ್ಲಮೇ ಹಾಳಾಗ್ಬಿಡುತ್ತೆ. ಸೊ ಅದರ ಬದಲು ನೀವು ಇದನ್ನು ರಿಪೀಟೆಡ್ ಟರ್ಮ್ ಮೇಲೇ ಬರೆದ್ರೆ ಏನಾಗುತ್ತೆ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ಡ್ಯಾಶ್ ಅಲ್ಲ, ಇಲ್ಲಿ ಡ್ಯಾಶು, ಮತ್ತು ಇಲ್ಲಿ ಡ್ಯಾಶು, ಮತ್ತು ಎಫ್ ಸಿ ಇ. ಸೊ ನೀವೇನು ಮಾಡಬೇಕು, ಫಸ್ಟ್ ಇವೆಲ್ಲ ಲೆಟರ್ಗಳನ್ನ ಕೂಡ ಎಷ್ಟದಾವ ನಂಬರ್ಸ್ ಅಂತ ನೋಡ್ಬೇಕಾಗುತ್ತೆ. ಇಲ್ಲಿ 1 2 3 4 5 6 7 8 9 10 11 12 13 14 15. ಸೊ ನಮಗೆ 15 ಲೆಟರ್ಸ್ ಅದಾವೆ. ಸೊ 15 ಲೆಟರ್ ನಾವು ಹೆಂಗೆ ಮಾಡ್ಬೇಕು ಅಂದರೆ 3 5 15. ಸೊ 3 ಗ್ರೂಪ್ ಪ್ಲೇಸಿ 5 ಅಂಕಿಗಳದ್ದು ಒಂದು 5 ಲೆಟರ್ದು 3 ಗ್ರೂಪ್ ಮಾಡ್ಬೋದು, ಅಥವಾ
5 ಲೆಟರ್ದು 3 ಗ್ರೂಪ್ ಮಾಡ್ಬೋದು, ಇಲ್ಲ 3 ಲೆಟರ್ದು 5 ಗ್ರೂಪ್ ಮಾಡ್ಬೋದು, ಈ ಥರ ಮಾಡ್ಬೋದು ನಾವು. ಸೊ ನಾವು ಏನು ಮಾಡ್ಬೇಕು ಅಂದರೆ ಫಸ್ಟ್ನೇದಾಗಿ ಈ ಥರ ಕೊಟ್ಟಾಗ ನಾವು ಏನಂದರೆ ಫಸ್ಟ್ನೇದಾಗಿ ನೋಡ್ರಿ 5 ಸಂಖ್ಯೆ 5 ಲೆಟರ್ದು 3 ಗ್ರೂಪ್ ಅಂತ, 5 ಲೆಟರ್ 3 ಗ್ರೂಪ್ ನೋಡ್ರಿ 1 2 3 4 5. ಸೊ ಇಲ್ಲಿ ಒಂದು ಆಯಿತು 1 2 3 4 5. ಸೊ ಇಲ್ಲಿ ಒಂದು ಆಯಿತು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ ನಮಗೆ ಫಸ್ಟ್ ಲೆಟ್ರಲ್ಲಿ ಇ ಇತ್ತು, ಬಟ್ ಇಲ್ಲಿ ಲೆಟರ್ ಏನೈತೆ ಸಿ ಬಂದೈತಿ. ಸೊ ಇದು ಈ ಲೆಟರ್ ನಾವು ಈ ಗ್ರೂಪ್ ತೊಗೋಬಾರ್ದು. ಅದೇ ಥರ ಬೇರೆ ನೋಡ್ರಿ 3 ಲೆಟರ್ ತೊಗೊಂಡ್ರೆ ಇಲ್ಲಿ ಬಂದೈತಿ, ಮತ್ತು ಇಲ್ಲಿ ಆದಮೇಲೆ ಎಫ್ ಬಂದೈತಿ, ಕರೆಕ್ಟಲ್ಲ. ಸೊ ಮತ್ತೆ ಏನು ಮಾಡ್ಬೇಕು ನಾವಿಲ್ಲಿ, ಇದೇನಾಗುತ್ತೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ಥರ ನೀವು ತೊಗೊಂಡ್ರೆ ಸಿ ಡ್ಯಾಶ್ ಇ ಜೆ ಜೆ. ಸೊ ಇಲ್ಲಿ ನೋಡ್ರಿ ಇಲ್ಲಿ 3 ಲೈನ್ ಆದಮೇಲೆ 3 ಲೆಟರ್ ಆದಮೇಲೆ ಮತ್ತೆ ಇದಾಯಿತು, 3 ಲೆಟರ್ ಆದಮೇಲೆ ಇಲ್ಲಿ ಒಂದು. ಸೊ ಇದೇನಾದ್ರೆ ನಿಮಗೆ ಈಗ ನೀವು ಕೌಂಟಿಂಗ್ ನಂಬರ್ ತೊಗೊಂಡ್ರೆ ಏನಾಗುತ್ತೆ ಮಾಡ್ಬೋದು, ಬಟ್ ಏನಾದ್ರೆ ನಿಮ್ಗೆ ಟೈಮ್ ಕೊಂಚಮ್ ಆಗುತ್ತೆ ಗ್ರೂಪ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಸೊ ಅದ್ರ ಮೇಲೆ ಇದು ನೀವು ನನ್ನ ಸಜೆಷನ್ ಅಂದರೆ ನೀವು ಕೌಂಟಿಂಗ್ ನಂಬರ್ ತೊಗೊಳ್ಳಾರ್ದೆ ಬೆಸ್ಟು. ಈ ಥರ ರಿಪೀಟೆಡ್ ಆಗಿರೋ ಟರ್ಮ್ಗಳು ತೊಗೊಂಡ್ರೆ ಈಜಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ, ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಸೇಮ್ ಅದೇ ಥರನೇ. ಸೊ ನಮಗೆ ಈ ಥರ ಕ್ವಶನ್ಸ್ ಕೊಟ್ಟಾಗ ಫಸ್ಟ್ನೇದಾಗಿ ನೀವು ನೋಡ್ರಿ ಕ್ಯೂ ಡಬ್ಲ್ಯೂ ಡ್ಯಾಶ್ ಆರ್ ಟಿ ಕ್ಯೂ ಡ್ಯಾಶ್ ಎಫ್ ಆರ್ ಈ ಥರ ಕೊಟ್ಟಿದ್ದಾರಲ್ಲಿ. ಸೊ ಆರ್ ಟಿಗಿನ ಮುಂಚಿದಾಗ ಏನೈತಿ, ಇಲ್ಲಿ ಹೆಚ್ ಐತಿ, ಕರೆಕ್ಟಲ್ಲ. ಮತ್ತು ಇಲ್ಲಿ ಆರ್ಕಿನ ಮುಂಚಿದಾಗ ಇಲ್ಲಿ ಏನೈತಿ, ಎಫ್ ಐತಿ, ಇಲ್ಲಿ ಎಫ್ ಐತಿ, ಇಲ್ಲಿ ಹೆಚ್ ಐತಿ, ಕರೆಕ್ಟಲ್ಲ. ಆಮೇಲೆ ಟಿ ಆಸ್ ಇಟ್ ಈಸ್ ಕೊಟ್ಟಿದ್ದಾನೆ, ಅಂದರೆ ಆರ್ ಇದ್ದಲ್ಲಿ ಟಿ, ಆರ್ಕಿನ ಮುಂದೆ ಟಿ ಬರ್ಕೊಂಡ್ಬಿಟ್ರಿ, ಆರ್ಕಿನ ಮುಂದೆ ಟಿ ಬರ್ಕೊಂಡ್ಬಿಟ್ರಿ. ಮತ್ತು ಕ್ಯೂ ಐತಿ ಇಲ್ಲಿ ಆರ್ ಆದಮೇಲೆ ಟಿ ಆದಮೇಲೆ, ಕರೆಕ್ಟಲ್ಲ. ಟಿ ಆದಮೇಲೆ ಏನೈತಿ, ಕ್ಯೂ ಐತಿ, ಅಂದರೆ ಟಿ ಆದಮೇಲೆ ಕ್ಯೂ ಐತಿ, ಇಲ್ಲಿ ಆರ್ ಐತಿ, ಬರ್ಕೊಂಡ್ಬಿಡ್ರಿ. ಇಲ್ಲಿ ನೋಡಿರಿ ಇಲ್ಲಿ ಡಬ್ಲ್ಯೂ ಕೊಟ್ಟಿದ್ದಾನೆ, ಅಂದರೆ ಇಲ್ಲಿನೂ ಕೂಡ ಡಬ್ಲ್ಯೂ ಕೊಟ್ಟಿದ್ದಾನೆ, ಅಂದರೆ ಎಲ್ಲ ಕಡೆ ಏನಾಗುತ್ತೆ ಡಬ್ಲ್ಯೂ ಬರುತ್ತೆ. ಕ್ಯೂ ಆದಮೇಲೆ ಏನು ಬರುತ್ತೆ, ಇಲ್ಲಿನೂ ಡಬ್ಲ್ಯೂ ಬರುತ್ತೆ. ಸೊ ಕ್ಯೂ ಆದಮೇಲೆ ಡಬ್ಲ್ಯೂ ಬಂತು, ಅಂದರೆ ನಮ್ಗೆ ಇಲ್ಲಿ ಏನು ಬರುತ್ತೆ ಅಂದರೆ ಒಂದು ಹೆಂಗಂದ್ರೆ ಗ್ರೂಪ್ ಮಾಡ್ಕೊಂಡ್ಬಿಟ್ರಿ ಇಲ್ಲಿ ಕ್ಯೂ ಆದಮೇಲೆ ಮತ್ತೆ ಡಬ್ಲ್ಯೂ, ಕರೆಕ್ಟಲ್ಲ. ಈಗ ನಮಗೆ ಇಲ್ಲಿ ಕ್ಯೂ ಆದಮೇಲೆ ಡಬ್ಲ್ಯೂ ಐತಿ, ಆರ್ ಟಿ ಕ್ಯೂ ಡಬ್ಲ್ಯೂ ಎಫ್ ಆರ್ ಟಿ ಐತಿ ಇಲ್ಲಿ. ಸೊ ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಮತ್ತೆ ಕ್ಯೂ ಡಬ್ಲ್ಯೂ ಇಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ, ಡ್ಯಾಶ್ ಆರ್ ಟಿ ಕ್ಯೂ ಡಬ್ಲ್ಯೂ ಹೆಚ್ ಆರ್ ಟಿ ಅಂತ. ಇಲ್ಲಿ ನೋಡ್ರಿ ನೀವು ಏನಂತಂದರೆ ಇಲ್ಲಿ ಸಂಖ್ಯೆ ಹೆಚ್ಚು ಕೊಟ್ಟಿದ್ದಾನೆ, ಇಲ್ಲಿ ಸಾರಿ ಇಲ್ಲಿ ಲೆಟರ್ ಏನು ಕೊಟ್ಟಿದ್ದಾನೆ, ಆರ್ಕಿನ ಮುಂಚಿತಾಗಿ ಹೆಚ್ಚು ಕೊಟ್ಟಿದ್ದಾನೆ, ಇಲ್ಲಿ ಆರ್ಕಿನ ಮುಂಚಿತಾಗಿ ನಮಗೆ ಇಲ್ಲಿ ಏನು ಬರುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ, ಕರೆಕ್ಟಲ್ಲ. ಮತ್ತು ಇಲ್ಲಿ ಆರ್ಕಿನ ಮುಂಚಿತಾಗಿ ಇಲ್ಲಿ ಏನು ಕೊಟ್ಟಿದ್ದಾನೆ, ಎಫ್ ಕೊಟ್ಟಿದ್ದಾನೆ. ಇಲ್ಲಿ ಎಫ್ಫಿಂದ ಇಲ್ಲಿ ಒಂದು ಸಂಖ್ಯೆ ಬಂದು ಇಲ್ಲಿ ಒಂದು ಲೆಟ್ರ್ ಬಂದು ಮತ್ತು ಇಲ್ಲಿ ಏನು ಬಂದಿದೆ, ಹೆಚ್ ಬಂದಿದೆ. ಅಂದರೆ ಅರ್ಥ ನಮ್ಗೆ ಏನಾಗುತ್ತೆ ಅಂದರೆ ಎಫ್ ಆದಮೇಲೆ ಏನು ಬರುತ್ತೆ ನಮಗೆ, ಜಿ ಅಂತ ಬರುತ್ತಿಲ್ಲ. ಸೊ ಜಿ ಬರ್ಬೋದು, ಇಲ್ಲಿ ಜಿ ಬಂದಮೇಲೆ ಹೆಚ್ ಬಂದಂತ ಅರ್ಥ ಇಲ್ಲಿ. ಸೊ ನೀವೇನಂದ್ರೆ ಕೆಲವೊಂದು ಟೈಮ್ ನಿಮಗೆ ಒಂದು ಸ್ಕಿಪ್ ನಂಬರ್ನು ಕೊಟ್ಟಿರ್ತಾರಲ್ಲಿ, ಉಳ್ಕಿದ್ದ ಟರ್ಮ್ಗಳು ಉಳ್ಕಿದ ಲೆಟರ್ಗಳನ್ನ ಸೇಮ್ ಕೊಟ್ಟು ಒಂದು ಸಂಖ್ಯೆ ಏನು ಮಾಡಿರ್ತಾನೆ ಅದರ ಮುಂದಿನ ಸಂಖ್ಯೆಯಿಂದ ಕೊಟ್ಟಿರ್ತಾನಲ್ಲಿ. ಸೊ ನೋಡ್ರಿ ಇಲ್ಲಿ ಎಫ್ ಐತಿ, ಇಲ್ಲಿ ಹೆಚ್ ಕೊಟ್ಟಿದ್ದಾನೆ, ಅಂದರೆ ಅದಕ್ಕಿಂತ ಮುಂದೆ ಅದ್ರ ಮಧ್ಯೆ ಯಾವ್ದು ಬರ್ಬೋದು, ಜಿ ಬರ್ಬೋದು, ಕರೆಕ್ಟಲ್ಲ. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಂತ. ಅದೇ ಥರ ನೋಡ್ರಿ ಇಲ್ಲಿ ಮತ್ತು ಎಫ್ಗಿನ ಮುಂಚಿದಾಗ ಇನ್ನೊಂದು ಟರ್ಮ್ ಕೊಟ್ಟಿದ್ದಾನೆ, ಇಲ್ಲಿ ಎಫ್ಗಿನ ಮುಂಚಿದಾಗ ಮುಂದೆ ಇನ್ನೊಂದು ಟರ್ಮ್ ಯಾವ್ದು ಇರುತ್ತೆ ನಮಗೆ, ಇ ಇರುತ್ತೆ, ಕರೆಕ್ಟಲ್ಲ, ಇ ಅಂತ. ಅದಕ್ಕೆ ನಮ್ಗೆ ಇಲ್ಲಿ ಏನೇನು ಸಂಖ್ಯೆ ಬರುತ್ತೆ ಅದು ಬರ್ದುಬಿಟ್ಟು ಕ್ಯೂ ಡಬ್ಲ್ಯೂ ಇ ಆರ್ ಟಿ ಕ್ಯೂ ಅಂತ. ಮತ್ತೆ ನೋಡ್ರಿ ಇಲ್ಲಿ ಕ್ಯೂ ಒಂದು ಸಪ್ರೇಟ್ ಆಗುತ್ತೆ, ಇಲ್ಲ ನೀವು ಒಂದು ಗ್ರೂಪ್ ಹೆಂಗಾಗುತ್ತೆ ಗೊತ್ತಾ ನಿಮಗೆ, ಇಲ್ಲಿ ಡಬ್ಲ್ಯೂ ಇ ಇಲ್ಲಿ ನೋಡ್ರಿ ಇದು ಕ್ಯೂ ಒಂದು ಕಡೆ ಸಪ್ರೇಟ್ ಮಾಡ್ಕೊಂಡ್ಬಿಟ್ರಿ, ಒಂದು ನಿಮಿಷ. ಇಲ್ಲಿ ಇ ಇದು ಆ್ಯಕ್ಚುಲಿ ತೊಗೊಳ್ರಿ ಒಂದು ನಿಮಿಷ. ಇದು ಇ, ಕರೆಕ್ಟಲ್ಲ. ಸೊ ನಮ್ಗೆ ಇಲ್ಲಿ ಗ್ರೂಪ್ ಏನೇನಾಗತ್ತೆ ಅಂದರೆ ಇದು ಕ್ಯೂ ಒಂದು ಕಡೆ ಸಪ್ರೇಟ್ ಆಗುತ್ತೆ, ಡಬ್ಲ್ಯೂ ಇ ಆರ್ ಟಿ ಕ್ಯೂ ಆರ್ ಟಿ ಕ್ಯೂ ಇದೊಂದು, ಮತ್ತು ಡಬ್ಲ್ಯೂ ಎಫ್ ಆರ್ ಆರ್ ಟಿ ಕ್ಯೂ ಇದೊಂದು, ಡಬ್ಲ್ಯೂ ಜಿ ಆರ್ ಟಿ ಕ್ಯೂ ಡಬ್ಲ್ಯೂ ಇದೊಂದು, ಮತ್ತು ಇದೊಂದು ಗ್ರೂಪ್ ಆಗುತ್ತೆ. ಈ ಥರ ನಮ್ಗೆ ಏನಾಗುತ್ತೆ ಗ್ರೂಪ್ ಆಗುತ್ತೆ. ಅದರಿಂದ ಯಾವ್ದು ಆಪ್ಷನ್ ಆಗುತ್ತೋ ಫಸ್ಟ್ ಇದ್ದು ಆಪ್ಷನ್ ಏನು, ಇ ಆದಮೇಲೆ ಒಂದು ನಿಮಿಷ. ಹಾಂ, ಸೊ ಇ ಆಯಿತು. ಇ ಆದಮೇಲೆ ನಮ್ಗೇನು ಬಂದೈತಿ, ಇಲ್ಲಿ ಡಬ್ಲ್ಯೂ ಬಂದೈತಿ, ಇ ಡಬ್ಲ್ಯೂ, ಆಮೇಲೆ ಟಿ ಬಂದೈತಿ, ಓಕೆ ಇವೆರಡರಲ್ಲಿ. ಸೊ ಆಮೇಲೆ ಏನೈತಿ, ಜಿ ಬಂದೈತಿ, ಅಂದರೆ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಯಾಕಂದರೆ ಹೆಚ್ಚು ಬರಲ್ಲ ನಮಗೆ, ಇಲ್ಲಿ ಜಿ ಬಂದೈತಿ. ಸೊ ಯಾವ್ದು ಆಪ್ಷನ್ ರೈಟ್ ಆಗುತ್ತಾ, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ ನಿಮಗೆ. ಸೊ ನೀವು ಈ ಥರ ಮಾಡೋದಿರುತ್ತೆ. ಕೆಲವು ಟೈಮ್ ನಮಗೆ ಉಳ್ಕಿದ ಟರ್ಮ್ಗಳನ್ನ ಸೇಮ್ ಕೊಟ್ಟು ಒಂದು ಟರ್ಮ್ ಏನು ಮಾಡಿರ್ತಾನೆ ಅದ್ರ ಮುಂದಿನ ಟರ್ಮ್ನ ಕಂಡಿಡೋದು ಕೊಟ್ಟಿರ್ತಾರೆ ಇಲ್ಲಿ. ಸೊ ನಮಗೆ ಈ ಥರನೂ ಕೆಲವೊಂದು ಟೈಮ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ನೀವು ಇದನ್ನು ಗ್ರೂಪ್ ಬೇಕಿದ್ರೆ ಕ್ಯೂನ ಹಿಡ್ಕೊಂಡು ಕೂಡ ಇಲ್ಲಿ ತನಕ ಕ್ಯೂ ಟಿ ತನಕ ಮಾಡ್ಕೋಬೋದು, ಇಲ್ಲಿನೂ ಟಿ ತನಕ ಮಾಡ್ಕೋಬೋದು. ಇಲ್ಲಿ ಬೇಕಿದ್ರೆ ನಿಮ್ಗೆ ಗ್ರೂಪ್ ಬೇರೆ ದಿನ ಬರ್ತು ತೋರಿಸ್ತೀನಿ. ಸೊ ನೀವು ಗ್ರೂಪ್ ಯಾವ್ದು ಮಾಡ್ಕೊತಾರೆ ಅಂದರೆ ಕ್ಯೂ ಇಂದ ಇಲ್ಲಿ ತನಕ ಕ್ಯೂ ತನಕ, ಮತ್ತು ಇದನ್ನು ಕ್ಯೂ ತನಕ, ಮತ್ತು ಇದನ್ನು ಇಲ್ಲಿ ಟಿ ಆದಮೇಲೆ ಕ್ಯೂ ಆರ್ ಟಿ. ಸೊ ಇಲ್ಲಿ ಕ್ಯೂ ಡಬ್ಲ್ಯೂ ಇಲ್ಲೇನಿತ್ತು, ಇ ಬಂದಿತ್ತು, ಆಮೇಲೆ ಕ್ಯೂ ಡಬ್ಲ್ಯೂ ಎಫ್ ಆರ್ ಆಯ್ತು, ಇಲ್ಲಿ ಟಿ ಕ್ಯೂ
ಸೊ ಇಲ್ಲಿ ಟಿ ಬರಲ್ಲ, ಕ್ಯೂ ಇಲ್ಲಿ ಬರುತ್ತೆ ಗ್ರೂಪ್ ಇಲ್ಲಿ. ಆಮೇಲೆ ಕ್ಯೂ ಡಬ್ಲ್ಯೂ ಇಲ್ಲಿ ನೋಡ್ರಿ, ಎಫ್ ಆದಮೇಲೆ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ದೆ, ಜಿ ಬರುತ್ತೆ ಅಂತ ಹೇಳಿದ್ದೆ. ಆಮೇಲೆ ಆರ್ ಟಿ ಕರೆಕ್ಟ್ ಅಲ್ಲ. ಸೊ ಆರ್ ಟಿ ಆಯಿತು, ಮತ್ತು ಇದು ಇಲ್ಲೊಂದು ಗ್ರೂಪ್ ಆಯಿತು ಕ್ಯೂ ಡಬ್ಲ್ಯೂ ಹೆಚ್ ಆರ್ ಟಿ. ಸೊ ನಿಮ್ಗೆ ಈ ಥರ ಗ್ರೂಪ್ ಆಗುತ್ತೆ. ಇದು ನಾನು ಆ್ಯಕ್ಚುಲಿ ಆವಾಗ ಕ್ಯೂ ಬಿಟ್ಟು ಗ್ರೂಪ್ ಮಾಡಿದ್ದೆ, ಇದು ಈ ಥರ ನೀವು ಗ್ರೂಪ್ ಮಾಡ್ಬೋದು. ಸೊ ಕ್ಯೂ ಡಬ್ಲ್ಯೂ ಇ ಆರ್ ಟಿ, ಕ್ಯೂ ಡಬ್ಲ್ಯೂ ಎಫ್ ಆರ್ ಟಿ, ಕ್ಯೂ ಡಬ್ಲ್ಯೂ ಜಿ ಆರ್ ಟಿ, ಕ್ಯೂ ಡಬ್ಲ್ಯೂ ಹೆಚ್ ಆರ್ ಟಿ, ಈ ಥರ ನೀವು ಗ್ರೂಪ್ ಆಗುತ್ತೆ. ಆ್ಯಕ್ಚುಲಿ ನಮ್ಗೆ ಗ್ರೂಪ್ ಮಾಡೋದೇನು ಬೇಕಾಗಿ ಅವಶ್ಯಕತೆ ಇಲ್ಲ, ನಮಗೆ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಏನೇನು ಬರ್ತದೆ ಕಂಡಿಡಿದ್ರೆ ಆಯಿತು. ಸೊ ಅದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್ ಅದೇ ಥರ ಸೇಮ್ ಕ್ವಶನ್ ಇರೋವಂಥದ್ದು ನೋಡ್ರಿ, ಡ್ಯಾಶ್ ವಿ ಜಿ ಆರ್ ಡಬ್ಲ್ಯೂ ಬಿ ಡ್ಯಾಶ್ ಡ್ಯಾಶ್ ಆರ್ ಡಬ್ಲ್ಯೂ ಅಂತ ಇಲ್ಲಿ ಏನೇನು ಬರುತ್ತೆ ಕಂಡಿಡ್ಬೇಕು ನಾವು ಇಲ್ಲಿ. ಸೊ ಫಸ್ಟ್ನೇದಾಗಿ ನಮಗೆ ಎಲ್ಲೆಲ್ಲಿ ಸೇಮ್ ಕಾಣಕತ್ತೆ, ಇಲ್ಲಿ ಆರ್ ಡಬ್ಲ್ಯೂ ಇಲ್ಲಿನೂ ಸೇಮ್ ಐತಿ, ಇಲ್ಲಿನೂ ಸೇಮ್ ಐತಿ, ಮತ್ತು ಇಲ್ಲಿನೂ ಸೇಮ್ ಬರುತ್ತೆ ಕರೆಕ್ಟ್ ಅಲ್ಲ, ಆರ್ ಡಬ್ಲ್ಯೂ. ಮತ್ತು ಅದೇ ಥರ ವಿನು ಎಲ್ಲ ಕಡೆ ಐತಿ, ವಿನು ಎಲ್ಲ ಕಡೆ ಐತಿ, ವಿನು ಎಲ್ಲ ಕಡೆ ಐತಿ. ಮತ್ತು ಎಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಬಿ ವಿ ಇಲ್ಲಿ ಬಿ ಐತಿ, ಇಲ್ಲಿ ಬಿ ಐತಿ. ಸೊ ಇಲ್ಲಿ ಬಿ ಆದಮೇಲೆ ಎಲ್ಲ ಕಡೆ ಏನೈತಿ, ಬಿ 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 ಸೇಮ್ ಬಂದೈತಿ ಕರೆಕ್ಟ್ ಅಲ್ಲ, ಬಿ ಎಲ್ಲ ಕಡೆ ಸೇಮ್ ಬಂದೈತಿ, ಬಿ ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ಸೇಮ್ ಬರೆದ್ರಿ ಇಲ್ಲಿ ಬಿ ವಿ ಆರ್ ಬಿ ವಿ ಜೆ ಐತಿ, ಇಲ್ಲಿ ಏನೈತಿ ಎಲ್ ಐತಿ. ಸೊ ಜೆ ಆದಮೇಲೆ ನಮ್ಗೆ ಏನಾಗೈತಿ, ಇಲ್ಲೊಂದು ಸಂಖ್ಯೆ ಬರುತ್ತೆ, ಇಲ್ಲೊಂದು ಯಾವುದೋ ಒಂದು, ಇದು ಬಿ ವಿ ಆದಮೇಲೆ ಇಲ್ಲೊಂದು ಲೆಟರ್ ಬರುತ್ತೆ, ಅಲ್ಲಿ ಆ ಲೆಟರ್ ಬಂದಮೇಲೆ ಏನೈತಿ ಇಲ್ಲಿ ಎಲ್ ಬಂದೈತಿ. ಅಂದರೆ ಜೆ ಬರೋಕ್ಕಿಂತ ಮುಂಚಿತಾಗಿ ಎಲ್ ಬರೋಕ್ಕಿಂತ ಮುಂಚಿತಾಗಿ ಇಲ್ಲೊಂದು ಯಾವುದೋ ಟರ್ಮ್ ಐತಿ, ಇಲ್ಲೊಂದು ಯಾವುದೋ ಲೆಟರ್ ಐತಿ. ಸೊ ಅದು ಲೆಟರ್ ಯಾವುದು, ಜೆ ಕೆ ಎಲ್ ಅಂತ. ಸೊ ಅದಕ್ಕೆ ಇಲ್ಲಿ ಕೆ ಬರುತ್ತೆ. ಆದ್ದರಿಂದ ನಮಗೆ ಇಲ್ಲೊಂದು ಗ್ರೂಪ್ ಆಯಿತು, ಬಿ ವಿ ಜೆ ಆರ್ ಡಬ್ಲ್ಯೂ ಇದೊಂದು ಗ್ರೂಪ್ ಆಯಿತು ಕರೆಕ್ಟ್ ಅಲ್ಲ. ಇದನ್ನು ನೀವು ಗ್ರೂಪ್ ಮಾಡ್ಕೊಂಡ್ಬಿಟ್ರಿ. ಸೊ ಇದೇನಾಗುತ್ತೆ ನಮಗೆ, ಇದೊಂದು ಗ್ರೂಪ್ ಆಯಿತು. ಆಮೇಲೆ ಬಿ ವಿ ಕೆ ಆರ್ ಡಬ್ಲ್ಯೂ ಇದೊಂದು ಗ್ರೂಪು. ಆಮೇಲೆ ಬಿ ವಿ ಎಲ್ ಎಲ್ಲ ಆದಮೇಲೆ ನಮಗೆ ಆಯ್ತು ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ಆರ್ ಡಬ್ಲ್ಯೂ ಅಂತ ಬರುತ್ತಲ್ಲ, ಇಲ್ಲಿ ಆರ್ ಡಬ್ಲ್ಯೂ ಇದೊಂದು ಗ್ರೂಪ್. ಆಮೇಲೆ ಬಿ ವಿ ಇಲ್ಲಿ ನೋಡ್ರಿ, ಎಲ್ ಆದಮೇಲೆ ಮತ್ತೆ ಮುಂದಿನ ಸಂಖ್ಯೆ ಏನು ಬರುತ್ತೆ ನಮಗೆ, ಎಲ್ ಎಮ್ ಬರುತ್ತೆ, ಎಮ್ ಆರ್ ಡಬ್ಲ್ಯೂ. ಸೊ ಇದಂತಾರೆ ಇದೊಂದು ಗ್ರೂಪ್ ಆಗುತ್ತೆ ನಮಗೆ. ಆದ್ದರಿಂದ ಏನೇನು ಆಪ್ಷನ್ಗಳು ಬರ್ತಾವೆ, ಬಿ ವಿ ಕೆ, ಬಿ ವಿ ಕೆ ಇಲ್ಲಿ ಬರುತ್ತೆ, ಬಿ ವಿ ಕೆ ಇದು ಬರಲ್ಲ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಕೆಲವೊಂದು ಟೈಮ್ ನಮ್ಗೆ ಏನಾಗುತ್ತೆ ಅಂದರೆ ಅದರದ್ದು ಮುಂದಿನ ಸಂಖ್ಯೆ ಅಥವಾ ಹಿಂದಿನ ಸಂಖ್ಯೆ ಸ್ಕಿಪ್ ಮಾಡಿ ಕೊಟ್ಟಿರುತ್ತೆ, ಅದನ್ನು ಬರೆದಿರುತ್ತೆ ನಮಗೆ, ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 10th ಕ್ವಶನ್ ನೋಡಿ ಇಲ್ಲಿ. ಸೊ ಎಫ್ ಐ ಆರ್ ಡ್ಯಾಶ್ ಡಿ ಎಫ್ ಡ್ಯಾಶ್ ಇ ಡಿ ಎಫ್ ಡ್ಯಾಶ್ ಈ ಥರ ಅಂತ. ಸೊ ನಮ್ಗೆ ಈ ಥರ ಕೊಟ್ಟಿದ್ದಾನೆ, ಅದು ನೋಡ್ರಿ, ಇಲ್ಲಿ ಎಫ್ ಐ ಐತಿ, ಮತ್ತು ಇಲ್ಲಿ ಎಫ್ ಐತಿ, ಮತ್ತು ಇಲ್ಲಿ ಎಫ್ ಐ ಐತಿ. ಅಂದರೆ ಎಫ್ ಐ ಆದಮೇಲೆ ಐತಿ ಆರ್ ಐತಿ. ಸೊ ಇಲ್ಲಿ ಎಫ್, ಒಂದು ನಿಮಿಷ, ಇಲ್ಲಿ ಟಿ ಕೊಟ್ಟಿದ್ದಾನೆ ಇಲ್ಲಿ ಕರೆಕ್ಟ್ ಅಲ್ಲ. ನೋಡಿ ಇಲ್ಲಿ ಎಫ್ ಐ ಆದಮೇಲೆ ಇಲ್ಲಿ ಆರ್ ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಎಫ್ ಐ ಆದಮೇಲೆ ಇಲ್ಲಿ ಟಿ ಕೊಟ್ಟಿದ್ದಾನೆ. ಅಂದರೆ ಆರ್ ಆದಮೇಲೆ ಇಲ್ಲಿ ಒಂದು ಯಾವುದೋ ಒಂದು ಲೆಟರ್ ಬಂದು ಇಲ್ಲಿ ಟಿ ಬರುತ್ತಂತ ಕರೆಕ್ಟ್ ಅಲ್ಲ. ಇಲ್ಲಿ ಐ ಬರುತ್ತಾ, ಐ ಬಂದಮೇಲೆ ಇಲ್ಲಿ ಒಂದು ಯಾವುದೋ ಒಂದು ಲೆಟರ್ ಬಂದು ಇಲ್ಲಿ ಟಿ ಬರುತ್ತೆ ಅಂತ. ಅಂದರೆ ಆರ್ ಆದಮೇಲೆ ಯಾವ್ದು ಬರುತ್ತೆ, ಇಲ್ಲಿ ಎಸ್ ಬರುತ್ತೆ, ಎಸ್ ಆದಮೇಲೆ ಯಾವ್ದು ಬರುತ್ತೆ, ಟಿ ಬರುತ್ತೆ ಅಂತ ಅರ್ಥ. ಸೊ ಟಿ ಆದಮೇಲೆ ಮತ್ತೇನು ಬರುತ್ತೆ ನಮಗೆ, ಯು ಬರುತ್ತೆ. ಸೊ ಯು, ಸೊ ನೀವು ಈ ಥರ ಕಾಂಬಿನೇಷನ್ ಮಾಡಿ ನೋಡ್ಬೇಕಾಗತ್ತಾ ಕರೆಕ್ಟ್ ಅಲ್ಲ. ಸೊ ಆಮೇಲೆ ಇಲ್ಲಿ ಏನೈತಿ, ಇಲ್ಲಿ ಇ ಐತಿ. ಸೊ ಇಲ್ಲಿನೂ ಕೂಡ ಇ ಬರುತ್ತೆ, ಮತ್ತು ಇಲ್ಲಿ ಕೂಡ ಇ ಬಂದೈತಿ ಸೇಮ್. ಅಂದರೆ ನಮ್ಗೆ ಏನಾಗುತ್ತೆ ಗ್ರೂಪ್ ಇದು ಈ ಥರ, ಎಫ್ ಐ ಆರ್ ಇ ಡಿ ಇದೊಂದು ಗ್ರೂಪು, ಎಫ್ ಐ ಎಸ್ ಇ ಡಿ ಇದೊಂದು ಗ್ರೂಪು, ಮತ್ತು ಎಫ್ ಐ ಟಿ ಇ ಡಿ ಇದೊಂದು ಗ್ರೂಪ್ ಆಗುತ್ತೆ, ಮತ್ತು ಇದೊಂದು ಗ್ರೂಪ್ ಆಗುತ್ತೆ. ಸೊ ನಮಗೆ ಲಾಸ್ಟ್ನೇದಾಗ ಏನಾಗುತ್ತೆ, ಇಲ್ಲಿ ಎಫ್ ಅಂತ ಉಳಿತದೆ ಮತ್ತೆ ಕರೆಕ್ಟ್ ಅಲ್ಲ. ಸಾರಿ ಇಲ್ಲಿ ಡಿ ಬರುತ್ತೆ, ಇ ಆದಮೇಲೆ ಡಿ ಬರುತ್ತೆ. ಸೊ ನಮ್ಗೆ ಏನೇನು ಇಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ ಏನೇನು ತುಂಬಿದೆ, ಇ ಐ ಎಸ್ ಯಾವುದು ಬರುತ್ತೆ, ಇ ಐ ಎಸ್ ಇದು ಬರಲ್ಲ, ಇದು ಬರಲ್ಲ, ಇ ಐ ಎಸ್ ಆ್ಯಸ್ ಇಟ್ ಇಸ್. ಮತ್ತು ಐ ಇ ಐತಿ, ಮತ್ತು ನೋಡಿರಿ ಯು ಲಾಸ್ಟಿಗೆ ಇರೋದು ನಮ್ಗೆ ಏನು ಬರುತ್ತೆ, ಡಿ ಬರುತ್ತೆ, ಇ ಬರಲ್ಲ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ನೋಡಿ ನಿಮ್ಗೆ ಯಾವ ಥರ ಕ್ವಶನ್ಸ್ ಪ್ಯಾಟ್ರನ್ಗಳನ್ನ ಕೇಳ್ಬೋದು ಎಕ್ಸಾಮಲ್ಲಿ, ಈ ಥರ ಮಾಡಿಸ್ತಿದ್ದೀನಿ. ಸೊ ಎಕ್ಸಾಕ್ಟ್ಲಿ ಇದೇ ಥರ ಪ್ಯಾಟ್ರನಲ್ಲಿ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಬರ್ತಾವೆ, ಇದನ್ನು ಬಿಟ್ಟು ಯಾವುದೂ ಹೊರಗೆ ಬರಲ್ಲ. ನೀವು ಬೇಕಿದ್ರೆ ನೀವು ಒಂದ್ಸರಿ ಎಕ್ಸಾಮ್ ಬಂದಲ್ಲಿ ನೀವು ನೋಡ್ರಿ ನನ್ನ ಕ್ಲಾಸ್ನ. ಸೊ ಅಂದರೆ ಮುಂಚಿತವಾಗಿ ಕ್ಲಾಸ್ ನೋಡ್ಕೊಂಡು ಆಮೇಲೆ ಹೋಗಿ ಬನ್ನಿ, ಮತ್ತೆ ಒಂದ್ಸರಿ ಇದೇ ಥರ ಪ್ಯಾಟ್ರನಲ್ಲಿ ಇದ್ದು ಅಂತ ಚೆಕ್ ಮಾಡ್ಕೊಳ್ರಿ ಅಂತ. ಮತ್ತು ನೀವು ಎಕ್ಸಾಮ್ ಬರೆದ ಮೇಲೆ ವಾಪಸ್ ಬಂದು ನೋಡಿದ್ರೆ ಏನು ಬರ್ತದೆ, ಅದು ವೇಸ್ಟ್ ಆಗುತ್ತದೆ. ಸೊ ಇದು ಇಲ್ಲೇನು ಕೇಳಿದ್ರಲ್ಲಿ ಎಸ್ ಸಿ ಆರ್. ಸೊ ಈ ಥರ ಒಂದು ಪ್ಯಾಟ್ರನ್ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಡಬ್ಲ್ಯೂ ಎಸ್ ಇಲ್ಲಿನೂ ಐತಿ ಕರೆಕ್ಟ್ ಅಲ್ಲ. ಸೊ ಇಲ್ಲಿನೂ ಡಬ್ಲ್ಯೂ ಎಸ್ ಐತೆ, ಅಂದರೆ ಡಬ್ಲ್ಯೂ ರಿಪೀಟೆಡ್ ಆಗೈತಿ, ಎಸ್ ಕೂಡ ರಿಪೀಟೆಡ್ ಆಗೈತೆ ಅಂತ ಅರ್ಥ. ಇಲ್ಲಿ ಆದಮೇಲೆ ಡಬ್ಲ್ಯೂ ಆದಮೇಲೆ ಎಸ್, ಮತ್ತು ಡಬ್ಲ್ಯೂ ಆದಮೇಲೆ ಎಸ್ ಐತಿ. ಮತ್ತು ಇಲ್ಲಿ ನೋಡ್ರಿ ಆರ್ ಆದಮೇಲೆ ಇಲ್ಲಿ ನೋಡ್ರಿ ಎಸ್ ಸಿ ಇಲ್ಲಿನೂ ಐತಿ, ಸಿ ಇಲ್ಲಿನೂ ಐತಿ, ಅಂದರೆ ಎಸ್ ಸಿ ಇಲ್ಲಿನೂ ಬರುತ್ತೆ ಅಂತ ಅರ್ಥ. ಆರು ಸೇಮ್ ಪ್ಯಾಟರ್ನ್ ಕಡೆ ಎಲ್ಲರ ಕಡೆ ರೀಟ್ ಆಗೈತಿ. ಸೊ ಇಲ್ಲಿನೂ ಆರು, ಇಲ್ಲಿನೂ ಆರು ಐತಿ ಕರೆಕ್ಟು. ಸೊ ನಮಗೆ ನೆಕ್ಸ್ಟ್ ಯಾವುದು ಟರ್ಮ್ ಬರುತ್ತೆ ಅಂದರೆ ಆರ್ ಆದಮೇಲೆ ಏನು ಬರುತ್ತೆ, ಇಲ್ಲಿ ಆರ್ ಆದಮೇಲೆ ಏನು ಬರುತ್ತೆ, ಇಲ್ಲಿ ಆರ್ ಆದಮೇಲೆ ಜಿ ಐತಿ, ಇಲ್ಲಿ ನೋಡ್ರಿ ಜಿ ಆದಮೇಲೆ ಹೆಚ್ ಕೊಟ್ಟಿದ್ದಾನೆ, ಇಲ್ಲಿ ಸಿ ಬರೆದು ಬಿಟ್ರಿ. ಸೊ ನಮಗೆ
ಇಲ್ಲಿ ಜಿ ಆದಮೇಲೆ ಹೆಚ್ಚು ಕೊಟ್ಟಿದ್ದಾನೆ ಅಂದರೆ ನಮಗೆ ಇಲ್ಲಿ ಜಿ ಎಲ್ಲ ಕಡೆ ಕಾಮನ್ ಬರಲ್ಲ. ಸೊ ನಮಗೆ ಜಿ ಆದಮೇಲೆ ಹೆಚ್ಚು ಬಂದೈತೆ ಅಂದರೆ ಅದಕ್ಕಿಂತ ಮುಂಚಿತಾಗಿ ಅದು ಬರುತ್ತೆ. ಸೊ ಜಿ ಅದಕ್ಕಿಂತ ಮುಂಚಿತಾಗಿ ಎಫ್ ಬರುತ್ತೆ, ಕರೆಕ್ಟ್ ಅಲ್ಲ, ಎಫ್ ಬರುತ್ತೆ. ಆರ್ ಆದಮೇಲೆ ಎಫ್ ಬರುತ್ತೆ. ಅದ್ರ ಎಫ್ಗಿನ ಮುಂಚಿತಾಗಿ ಅದಕ್ಕಿಂತ ಯಾವ್ದು ಬರುತ್ತೆ, ಇ ಬರುತ್ತೆ, ಇ. ಸೊ ಆವಾಗ ನಮಗೇನೊಂದು ಇದೊಂದು ಗ್ರೂಪ್ ಆಗುತ್ತೆ, ಎಸ್ ಸಿ ಆರ್ ಇ ಡಬ್ಲ್ಯೂ, ಎಸ್ ಸಿ ಆರ್ ಎಫ್ ಡಬ್ಲ್ಯೂ, ಮತ್ತು ಎಸ್ ಸಿ ಆರ್ ಜಿ ಡಬ್ಲ್ಯೂ, ಮತ್ತು ಎಸ್ ಸಿ ಆರ್ ಎಚ್ ಡಬ್ಲ್ಯೂ ಅಂತ. ಸೊ ನಮಗೆ ಇದೊಂದು ಗ್ರೂಪ್ ಆಗುತ್ತೆ. ಆದ್ದರಿಂದ ಯಾವುದೋ ಆಪ್ಷನ್ ಆಗುತ್ತೆ ಇ ಸಿ ಎಫ್ ಅಂತ. ಇ ಸಿ ಎಫ್ ಯಾವುದು, ಇ ಸಿ ಎಫ್. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೋಡಿ ನಿಮ್ಗೆ ಎಷ್ಟು ಈಸಿಯಾಗಿ ಆನ್ಸರ್ಗಳು ಬರೋಗುತ್ತೋ ನೀವು ರಿಪೀಟೆಡ್ ಟರ್ಮ್ಗಳನ್ನ ನೋಡಿ ಮಾಡೋದ್ರಿಂದ. ಅದೇ ನೀವು ಕೌಂಟಿಂಗ್ ನಂಬರ್ ಅಂತ ಮಾಡ್ಕೊಂಡು ಮಾಡಿದರೆ ನಿಮಗೆ ಅಲ್ಲಿ ಭಾಳ ಕ್ಲಿಯರ್ ಆಗ್ತಿತ್ತು, ಗ್ರೂಪ್ ಹೆಂಗೆ ಮಾಡೋದು ಹೆಂಗೆ ಅಂತ ನಿಮ್ಗೆ ಸ್ವಲ್ಪ ಗೊಂದಲಕ್ಕೆ ಅಂದರೆ ಕನ್ಫ್ಯೂಷನ್ ಆಗ್ತಿತ್ತು. ಬಟ್ ಇದು ನೀವು ರಿಪೀಟೆಡ್ ಟರ್ಮ್ ನೋಡಿ ಎಷ್ಟು ಈಸಿಯಾಗಿ ಆನ್ಸರ್ನ ತರ್ಬೋದು ಅಂತ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರ ನೋಡ್ರಿ ಇಲ್ಲಿ ಯಾವ ಥರ ಇದೆ ಅಂತ. ಸೊ ಫಸ್ಟ್ನೇದಾಗಿ ನೀವು ಲೆಟರ್ಗಳ ಸೀರೀಸ್ನ ಅಬ್ಸರ್ವ್ ಮಾಡಿದ್ಮೇಲೆ ಏನೇನು ಟರ್ಮ್ ರಿಪೀಟ್ ಆಗಿದೆ ನೋಡ್ಬೇಕು. ಇಲ್ಲಿ ಡಬಲ್ ಎ ಐತಿ, ಆಮೇಲೆ ಇಲ್ಲಿ ಎ ಬಿ ಐತಿ, ಮತ್ತು ಎ ಬಿ ಸಿ ಬಂದೈತಿ, ಆಮೇಲೆ ಇ ಬಂದೈತಿ. ಅಂದರೆ ಇಲ್ಲಿ ಹೆಂಗಾಗಿದೆ ಅಂದರೆ, ಸೊ ನಮಗೆ ಇಲ್ಲಿ ಕಾನ್ಸ್ಟೆಂಟ್ ಆಗಿ ಒಂದೇ ಟರ್ಮ್ ಬರಲ್ಲ. ಇಲ್ಲಿ ಫಸ್ಟ್ನೇದಾಗಿ ಡಬಲ್ ಎ ಇತ್ತು, ಆಮೇಲೆ ಬಿ ಬಂತು, ಆಮೇಲೆ ಸಿ ಬಂದದ್ದು, ಆಮೇಲೆ ಮತ್ತೆ ಡಿ ಬಂದಿರಬಹುದು, ಆಮೇಲೆ ಇ ಬಂದಂತ ಅರ್ಥ. ಇಲ್ಲಿ ಅಂದರೆ ಎ ಬಿ ಸಿ ಡಿ ಹೆಂಗೆ ಬಂದೈತೆ ಅಂದರೆ ಫಸ್ಟು ಎ ಬಿ ಬಂದೈತಿ ಅಂತ ಅರ್ಥ, ಆಮೇಲೆ ಎ ಬಿ ಸಿ ಬಂದೈತೆ ಅಂತ ಅರ್ಥ, ಎ ಬಿ ಸಿ, ಆಮೇಲೆ ಎ ಬಿ ಸಿ ಡಿ, ಮತ್ತು ಆಮೇಲೆ ಎ ಬಿ ಸಿ ಡಿ ಇ, ಈ ಥರ ಬಂದಿರ್ತಂತ ಅರ್ಥ ಆಗುತ್ತೆ ನಮಗೆ. ಸೊ ಹೆಂಗಂದರೆ ಫಸ್ಟ್ನೇದಾಗಿ ನಮಗೆ ಓನ್ಲಿ ಬಿ ಬಂದಿತ್ತು, ಆಮೇಲೆ ಸಿ ಬಂತು, ಆಮೇಲೆ ಡಿ ಬಂತು, ಆಮೇಲೆ ಇ ಬಂತು, ಈ ಥರ ಆಗುತ್ತೆ. ಸೊ ಎ ಬಿ, ಎ ಬಿ ಸಿ, ಎ ಬಿ ಸಿ ಡಿ, ಎ ಬಿ ಸಿ ಡಿ ಇ ಅಂತ ಈ ಥರ ಬಂದದ ನಮಗೆ. ಸೊ ಯಾವ್ದು ಆಪ್ಷನ್ ಆಗುತ್ತಾ, ಬಿ ಸಿ ಡಿ ಇ, ಬಿ ಸಿ ಡಿ ಬಿ ಡಿ. ಸೊ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು, ಬಿ ಸಿ ಡಿ ಬಿ ಡಿ ಅಂತ, ಕರೆಕ್ಟ್ ಅಲ್ಲ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಸೇಮ್ ಅದೇ ಥರ ಅಂತ ಇರುವಂಥದ್ದು. ಸೊ ನಮಗೆ ಇಲ್ಲಿ ನೋಡ್ರಿ ಫಸ್ಟ್ ಡಬ್ಲ್ಯೂ ಎಕ್ಸ್ ಐತಿ, ಆಮೇಲೆ ಡಬ್ಲ್ಯೂ ಎರಡು ಸಲ ಬಂದದ್ದು, ಆಮೇಲೆ ಇಲ್ಲಿ ನೋಡ್ರಿ ಎಕ್ಸ್ ಎರಡು ಸಲ ಬಂದದ್ದು, ಮತ್ತು ವೈ ಎರಡು ಸಲ ಬಂದದ್ದು. ಫಸ್ಟ್ನೇ ಸಲ ಎಕ್ಸ್ ಇರಲೇ ಇಲ್ಲ, ಆಮೇಲೆ ಎಕ್ಸ್ ವೈ ಕಾಣಕತ್ತದ, ಆಮೇಲೆ ವೈ ಇಲ್ಲಿ ಇರಲಿಲ್ಲ, ವೈ ಡಬಲ್ ಸಲ ಬಂದದ್ದು. ಅಂದರೆ ಇಲ್ಲಿ ಡಬ್ಲ್ಯೂ ಎಕ್ಸ್ ವೈ ಇತ್ತು, ಆಮೇಲೆ ಡಬ್ಲ್ಯೂ ಎರಡು ಸಲ ಬಂದಂದರೆ ಇಲ್ಲಿನ ಎಕ್ಸ್ ಕೂಡ ಎರಡು ಸಲ ಬಂದಿರುತ್ತೆ ಅಂತ ಅರ್ಥ, ಮತ್ತು ವೈನು ಕೂಡ ಎರಡು ಸಲ ಬಂದಿದೆ ಅಂತ ಅರ್ಥ. ಆಮೇಲೆ ಡಬ್ಲ್ಯೂ ನೋಡ್ರಿ ಇಲ್ಲಿ ಎರಡು ಸಲ ಕಾಣೋದು, ಇಲ್ಲಿ ಮೂರು ಸಲ ಬರ್ತಂತ ಅರ್ಥ. ಇಲ್ಲಿ ಎಕ್ಸ್ ಮೂರು ಸಲ, ವೈ ಮೂರು ಸಲ ಅಂತ. ಸೊ ನಮಗೆ ಈ ಥರ ಗ್ರೂಪ್ ಏನಾಗುತ್ತೆ ಬರುತ್ತೆ ಇಲ್ಲಿ. ಸೊ ನಾವು ನೋಡಬೇಕಿಲ್ಲ ಡಬ್ಲ್ಯೂ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ, ಅದ್ರ ಮೇಲೆ ನಮಗೆ ಜಸ್ಟಿಫೈ ಮಾಡೋಕ್ಕಾಗುತ್ತೆ ಇಲ್ಲಿ. ಸೊ ಯಾವುದು ಆಪ್ಷನ್ ನಂಬರ್ ವೈ ಡಬಲ್ ಎಕ್ಸ್ ಯಾವುದು, ಸೊ ಇದು ವೈ ಡಬಲ್ ಎಕ್ಸ್ ವೈ ಅಂತ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಅರ್ಥ ಆಯ್ತಲ್ಲ. ನೆಕ್ಸ್ಟ್ 14 ಕ್ವಶನ್ ನೋಡ್ರಿ. ಸೊ ಇಲ್ಲಿನೂ ಕೂಡ ಸೇಮ್ ರಿಪೀಟೆಡ್ ಟರ್ಮ್ ಆಗುತ್ತೆ. ಅದು ಏನಂತಂದರೆ ಎಸ್ ಆದಮೇಲೆ ಓ ಐತಿ, ಮತ್ತು ಓಕೆನ ಮುಂಚಿತಾಗಿ ಆರ್ ಐತಿ, ಆರ್ ಟಿ ಎಚ್, ಆರ್ ಆದಮೇಲೆ ಟಿ ಎಚ್ ಐತಿ ಅಂತ, ಆರ್ ಆದಮೇಲೆ ಟಿ ಎಚ್ ಆಯ್ತಾ, ಇಲ್ಲಿನೂ ಐತೆ ನೋಡ್ರಿ ಇಲ್ಲಿ. ಮತ್ತು ಟಿ ಆದಮೇಲೆ ಹೆಚ್ ಐತಿ, ಇಲ್ಲಿ ಎನ್ ಎಸ್ ಆದಮೇಲೆ ಓ ಬರುತ್ತೆ. ಅಂದರೆ ಏನಾಗುತ್ತೆ ನಮಗೊಂದು ಇಲ್ಲೊಂದು ಗ್ರೂಪ್ ಬರುತ್ತೆ ಏನಂತಂದರೆ, ಸೊ ಎನ್ ಎಸ್ ಓ ಟಿ ಆರ್ ಎಚ್, ಎನ್ ಎಸ್ ಓ ಆರ್ ಅಂತ. ಅಂದರೆ ನಮಗೆ ಇಲ್ಲಿ ಗ್ರೂಪ್ ಏನು ಬರುತ್ತೆ ಅಂದರೆ ಟಿ ಎಚ್ ಓ ಆರ್ ಎಸ್, ಎನ್ ಓ ಆರ್ ಎಸ್, ಟಿ ಎಚ್ ಎನ್ ಎಸ್ ಓ ಆರ್ ಎಚ್ ಓ ಆರ್ ತನಕ ಟಿ ಎಚ್ ಎನ್ ಓ ಆರ್ ಅಂತ, ಅಂದರೆ ಎನ್ ಎಸ್ ಓ ಆರ್ ಅಂತ. ಈ ಥರ ನಮ್ಮ ಗ್ರೂಪ್ ಕನ್ನಡ ಆಗುತ್ತೆ. ಸೊ ನಮಗೆ ನೋಡಿ ಇಲ್ಲಿ ಸೀರೀಸ್ನ ನೋಡಿದ್ರೆ ಯಾವ್ಯಾವ ಟರ್ಮ್ ರಿಪೀಟೆಡ್ ಆಗಿ ಯಾವ ಟರ್ಮ್ ಬರೆದ್ಬಿಟ್ರೆ ಆಯ್ತು ಇಲ್ಲಿ. ಸೊ ಯಾವ್ದು ಆಪ್ಷನ್ ಆಗುತ್ತೆ, ಹೆಚ್ ಓ ಎನ್ ಯಾವುದು, ಹೆಚ್ ಓ ಎನ್ ಇದು ಬರಲ್ಲ. ಸೊ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಇದು ಸ್ಮಾಲ್ ಹೆಚ್ ಅಂತ ಬರ್ಕೊಡ್ರಿ ಇದು. ಸೊ ಇದು ಸ್ಮಾಲ್ ಹೆಚ್ ಓ ಎನ್ ಆರ್ ಎನ್ ಓ ಅಂತ, ಇದು ರೈಟ್ ಆನ್ಸರ್ ಆಗಿರೋದು. ಸೊ ಏನಾದರೆ ಈ ಚಾಪ್ಟರಲ್ಲಿ ನಮಗೆ ಏನು ಡಿಫಿಕಲ್ಟ್ ಕ್ವಶನ್ಸ್ ಇರಲ್ಲ, ರಿಪೀಟ್ ಆಗಿರೋ ಟರ್ಮ್ಗಳು ನೋಡಿ ಬರೆದಿರುತ್ತೆ. ಸೊ ನೋಡ್ರಿ ಅದೇ ಥರ ನೆಕ್ಸ್ಟ್ ಸೀರೀಸ್ ನೋಡ್ರಿ, ಈ ಜಾಸ್ತಿ ಟರ್ಮ್ ಇಲ್ಲಿದಾವೆ. ಇಲ್ಲಿ ಟಿ ಎಮ್ ಪಿ ಆರ್ ಕಡೆ ಐತಿ, ಇಲ್ಲೂ ಐತಿ. ಸೊ ಯಾವುದಾದ್ರೂ ಒಂದು ಅಪ್ಲೈ ಮಾಡಿರಲಿ ನೋಡ್ರಿ. ಇಲ್ಲಿ ಎಮ್ ಪಿ ಆರ್ ಇಲ್ಲೂ ರಿಪೀಟ್ ಆಗೈತಿ, ಎಮ್ ಪಿ ಆರ್ ಇಲ್ಲೂ ರಿಪೀಟ್ ಆಗೈತಿ. ಅಂದರೆ ಎಮ್ ಪಿ ಆರ್ ಆದಮೇಲೆ ಏನೈತಿ ಇಲ್ಲಿ ರಿಪೀಟ್ ಎಸ್ ಆಗೈತಿ. ಮತ್ತು ಇಲ್ಲಿ ನೋಡ್ರಿ ಜೆ ಟಿ ಎಮ್ ಐತಿ, ಜೆ ಟಿ ಎಮ್ ಅಂದರೆ ಟಿಗಿನ ಮುಂಚಿತಾಗಿ ಜೆ ಬಂದೈತೆ ಅಂತ ಅರ್ಥ. ಸೊ ನೋಡ್ರಿ ಅದೇ ಥರ ಇಲ್ಲಿ ಜೆ ಬಂದೈತಲ್ಲ ರಿಪೀಟೆಡ್ ಆಗಿ, ಅದೇ ಥರ ಇಲ್ಲಿ ಟಿ ಬರುತ್ತೆ ಅಂತ ಅರ್ಥ. ಜೆ ಟಿ ಎಮ್ ಆದಮೇಲೆ ಏನು ಬಂದೈತಿ ಇಲ್ಲಿ ಎಮ್ ಆದಮೇಲೆ ಪಿ ಆರ್ ಅಂತ, ಪಿ ಆರ್. ಮತ್ತು ನೋಡ್ರಿ ಆರ್ ಆದಮೇಲೆ ಏನು ಬಂದೈತಿ ಮತ್ತು ಎಸ್ ಅಂತ. ಅಂದರೆ ನಮಗೆ ಇದೊಂದು ಗ್ರೂಪ್ ಆಗುತ್ತೆ, ಕರೆಕ್ಟ್ ತಾನೆ. ಜೆ ಟಿ ಎಮ್ ಪಿ ಆರ್ ಎಸ್ ಮತ್ತು ಜೆ ಟಿ ಎಮ್ ಪಿ ಆರ್ ಎಸ್, ಜೆ ಟಿ ಎಮ್ ಪಿ ಆರ್ ಎಸ್ ಮತ್ತು ಜೆ ಟಿ ಎಮ್ ಪಿ ಆರ್ ಎಸ್ ಅಂತ. ಈ ಥರ ಗ್ರೂಪ್ ಆಟೋಮೆಟಿಕ್ ಗ್ರೂಪ್ ಬಂದುಬಿಡುತ್ತೆ. ನೀವು ಕೌಂಟಿಂಗ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡೋದಕ್ಕಿಂತ ಆಟೋಮೆಟಿಕ್ ನಾವು ರಿಪೀಟೆಡ್ ಟರ್ಮ್ ಬರೆದ್ರೆ ನಮಗೆ ಆಟೋಮೆಟಿಕ್ ಗ್ರೂಪ್ ಸಿಕ್ಬಿಡುತ್ತೆ. ಸೊ ಯಾವ್ದು ಆಪ್ಷನು, ಪಿ ಎಸ್ ಎಮ್ ಜೆ, ಪಿ ಎಸ್ ಎಮ್ ಜೆ ಎಸ್ ಟಿ ಅಂತ, ಪಿ ಎಸ್
MJST. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕೂಡ ಅದೇ ಥರ ಇರುತ್ತೆ. NO ಇಲ್ಲಿನೂ ಐತಿ, O ಇಲ್ಲಿನೂ ಐತಿ, N ಇಲ್ಲಿನೂ ಐತಿ, ಅಂದರೆ ಎಲ್ಲ ರಿಪೀಟೆಡ್ ಟರ್ಮ್ ಆಗ್ಯಾವ ಅಂತ ಅರ್ಥ ಇಲ್ಲಿ. ಸೊ ನಮಗೆ ಇಲ್ಲಿ ನೋಡ್ರಿ, ಇಲ್ಲಿನೂ I ಐತಿ, ಇಲ್ಲಿನೂ I ಐತಿ, ಇಲ್ಲಿನೂ I ಐತಿ, ಇದು ಎಲ್ಲ I ಎರಡು ಆದ್ರೂ ಒಂದು, ಯಾವುದಾದ್ರೂ ಒಂದು. ಸೊ ನಮಗೆ ಇಲ್ಲಿ ನೋಡ್ರಿ, O ಇಲ್ಲಿನೂ ಐತಿ, O ಐತಿ, ಓಗಿನ ಮುಂಚಿದಾಗ ಏನೈತಿ ನಮಗೆ N ಐತಿ, N ಇಲ್ಲಿನೂ ಬರೆದು ಬಿಡ್ರಿ, N ಆದಮೇಲೆ O ಐತಿ, ಎಲ್ಗಿನ ಮುಂಚಿದಾಗ ಏನೈತಿ A ಐತಿ, ಸೊ ಇಲ್ಲಿ A, ಇಲ್ಲಿ A, ಮತ್ತು ಏಕಿನ ಮುಂಚಿದಾಗ ಏನೈತಿ ನಮ್ಗೆ M ಐತಿ, ಸೊ ಇಲ್ಲಿನ M, ಇಲ್ಲಿನ M, ಮತ್ತು ಎಮ್ಗಿನ ಮುಂಚಿದಾಗ R ಐತಿ, ಕರೆಕ್ಟ್ ಅಲ್ಲ. ಸೊ ಎಮ್ಗಿನ ಮುಂಚಿದಾಗ R ಐತಿ, ಅಂದರೆ NORM RMAL, NORAMAL, NORM ನಾರ್ಮಲ್ ಅಂತ. ಸೊ ನಾರ್ಮಲ್ ಆಗಿ ನಮಗೆ ಈಸಿಯಾಗಿ ಬಂದುಬಿಡುತ್ತೆ. ಯಾವುದು ಆಪ್ಷನ್ ನಂಬರ್ RAN. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್. ಸೊ ಸೇಮ್ ಅದೇ ಥರನೇ. ಸೊ ನೋಡಿ ಇಲ್ಲಿ ನಮಗೆ ಇಲ್ಲಿ CC D ಕೊಟ್ಟಿದ್ದಾನೆ, ಇಲ್ಲಿ PP, ಇಲ್ಲಿ 4 ಟೈಮ್ C ಕೊಟ್ಟಿದ್ದಾನೆ, ಆಮೇಲೆ 3 ಟೈಮ್ D ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಹೆಂಗಾಗಿದೆ ಅಂದರೆ ಒಂದೊಂದು ಟರ್ಮ್ ಇನ್ಕ್ರೀಸ್ ಅಕೌಂಟ್ ಲೆವೆಲಲ್ಲಿ ಹೋಗೈತೆ ಇಲ್ಲಿ. ಸೊ ಫಸ್ಟು CC ಇತ್ತು, ಆಮೇಲೆ ಇಲ್ಲಿ 4C ಬಂದದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ನಮಗೆ CCC ಇರುತ್ತೆ ಅಂತ ಅರ್ಥ ಇಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ 3D ಇದ್ದಿದ್ದು ಇಲ್ಲಿ D ಆಯ್ತು ಅಂತ ಅರ್ಥ ಇಲ್ಲಿ. ಹೆಂಗಂದ್ರೆ ಒಂದೊಂದು ಟರ್ಮು ಇನ್ಕ್ರೀಸ್ ಅಕೌಂಟ್ ಹೋಗೈತಿ ಇಲ್ಲಿ, ಕರೆಕ್ಟ್ ಅಲ್ಲ. ಸೊ ಅದೇ ಥರ ನೆಕ್ಸ್ಟ್ ಇಲ್ಲಿ PP ಇಲ್ಲಿ ಡಬಲ್ ಟೈಮ್ ಬಂದೈತಿ, P ಅಂದರೆ ಇಲ್ಲಿ ಸಿಂಗಲ್ P ಇತ್ತು ಅಂತ ಅರ್ಥ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸಿಂಗಲ್ P. ಸೊ ಇದೊಂದು ಗ್ರೂಪ್ ಆಗುತ್ತಾ, ಮತ್ತು ಇದೊಂದು ಗ್ರೂಪ್ ಆಗುತ್ತಾ, ಆಮೇಲೆ ಇದು. ಸೊ ಇಲ್ಲಿ C ಎಷ್ಟು ಸಲ ಐತಿ, ಇಲ್ಲಿ 3 ಸಲ ಐತಿ, ಕರೆಕ್ಟ್ ಅಲ್ಲ. ಇಲ್ಲಿ D ಎಷ್ಟು ಸಲ ಐತಿ ಇಲ್ಲಿ, ಸೊ C D 3 ಸಲ ಐತಿ, ಓಕೆ. ಆಮೇಲೆ ನಮಗೆ ಇಲ್ಲಿ P ಎಷ್ಟು ಸಲ ಬರುತ್ತೆ, ಇಲ್ಲಿ P 3 ಸಲ ಬರುತ್ತೆ, ಕರೆಕ್ಟ್ ಅಲ್ಲ. ಅಂದರೆ ನಮಗೆ ಇಲ್ಲಿ ಇನ್ನೊಂದು ಇಲ್ಲಿ ಆ್ಯಕ್ಚುಲಿ ಇದು ಗ್ರೂಪ್ ಇಲ್ಲಿ ಬರುತ್ತೆ, ಗ್ರೂಪ್ ಆ್ಯಕ್ಚುಲಿ ಯಾವುದು ಬರುತ್ತೆ ನಮಗೆ Pನ ಈ ಕಡೆ ಒಳಗೆ ತೊಗೋಬೇಕು. ಯಾಕಂದ್ರೆ P ಸ್ಟಾರ್ಟಿಂಗಲ್ಲಿ ಒಂದಿತ್ತು, ಆಮೇಲೆ P ಡಬಲ್ ಆಗೈತೆ ಅಂತ ಅರ್ಥ ಇಲ್ಲಿ. ಸೊ ಇಲ್ಲಿ ನೋಡ್ರಿ C ಡಬಲ್ ಇತ್ತು, ಇಲ್ಲಿ ಸೆಕೆಂಡ್ರಲ್ಲಿ ಎಷ್ಟಾಗೈತಿ, P 3 ಸಲ ಬಂದೈತಿ, D 1 ಸಲ ಇದ್ದಿದ್ದು ಸೆಕೆಂಡ್ ಸಲ ಇಲ್ಲಿ 2 ಸಲ ಬಂದೈತಿ, P 1 ಇದ್ದಿದ್ದು ಇಲ್ಲಿ 2 ಸಲ P ಬಂದೈತೆ ಅಂತ. ಇಲ್ಲಿ P 2 ಸಲ ಇದ್ದಿದ್ದು P ಇಲ್ಲಿನ ಎಷ್ಟು ಸಲ ಬಂದೈತಿ, ಇಲ್ಲಿ ಕೂಡ 3 ಸಲ ಬಂದೈತಿ, ಮತ್ತು C ಇಲ್ಲಿ 2 ಇದ್ದಿದ್ದು 3 ಇದ್ದಿದ್ದು ಇಲ್ಲಿ 4 ಬಂದೈತಿ, D ಇಲ್ಲಿ 2 ಇದ್ದಿದ್ದು 3 ಬಂದೈತಿ ಅಂತ ಅರ್ಥ. ಅಂದರೆ ರಿಪೀಟೆಡ್ ಅಲ್ಲೇ ಅದು ಒಂದೊಂದು ಲೆವೆಲಲ್ಲಿ ಇನ್ಕ್ರೀಸ್ ಹಾಕೊಂಡು ಹೋಗೈತಿ ವ್ಯಾಲ್ಯೂ. ಸೊ ಯಾವುದು PCD ಯಾವುದು, ಸೊ ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದೇ ಬರಲ್ಲ ಅಂದರೆ ಲಾಸ್ಟಿಗೆ P ಐತಿ, C ಅಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ 18th ಒಂದು ಸೇಮ್ ಅದೇ ಥರನೇ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ ಐತಿ. ಸೊ ನೀವು ಇದನ್ನು ಕನ್ಫ್ಯೂಸ್ ಆಗ್ಬೋದು ಯಾವ ಥರ ಅಂದರೆ, ಸೊ ನೋಡಿ ಇಲ್ಲಿ A ಕೊಟ್ಟಿದ್ದಾನೆ, ಇಲ್ಲಿ D ಕೊಟ್ಟಿದ್ದಾನೆ, ಇಲ್ಲಿ F ಕೊಟ್ಟಿದ್ದಾನೆ, G ಕೊಟ್ಟಿದ್ದಾನೆ, I ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಏನಂದರೆ ಪ್ರತಿಯೊಂದರದಲ್ಲಿ ಏನಾಗಿದೆ ನಂಬರ್ ಇಲ್ಲಿ ಲೆಟರ್ಗಳು ರಿಪೀಟ್ ಆಗಿಲ್ಲ, ಬೇರೆ ಬೇರೆ ಲೆಟರ್ಗಳದಾವೆ. ಸೊ ಇದನ್ನ ಹೆಂಗೆ ಮಾಡೋದಪ್ಪ ಅಂದರೆ ಈ ಥರ ಕೊಟ್ಟಿದಾಗ. ಸೊ ನೋಡ್ರಿ, ಸೊ ಫಸ್ಟ್ನೇದಾಗಿ ನಮಗೆ ABCD ಅಂತೂ ಕಾಮನ್ ಆಗಿ ಎಲ್ಲರಿಗೆ ಬರುತ್ತಾ, 1ನೇ ಕ್ಲಾಸಿಂದ ನಾವು ಕಲ್ತೀವಿ. 1ನೇ ಕ್ಲಾಸ್ ಅಲ್ಲ, LKG UKG ಇಂದ ಕಲ್ತಿರ್ತೀವಿ. ನಮ್ಮ ಕಾಲದಲ್ಲಿ ಅಂತ ನೋಡಿ, ಅಂದರೆ ನಾವು ಓದೋ ಟೈಮಲ್ಲಿ LKG UKG ಅಂತಿರಲಿಲ್ಲ, ಅಂಗನವಾಡಿ ಸ್ಕೂಲ್ಗಳಂತ ಇರ್ತಿದ್ವು. ಸೊ ಅಂಗನವಾಡಿ ಸ್ಕೂಲಿಂದ ನೀವು ABCD ಕಲ್ತಿರ್ತೀರಿ ಕಾಮನ್ ಆಗಿ. ಸೊ ನಮಗೆ ABCDಯಲ್ಲಿ ಇಲ್ಲಿ ನಾವು ಲೆಟರ್ ಸೀರೀಸಲ್ಲಿ ನಾನೇನು ಹೇಳಿದ್ದೆ, ರಿಪೀಟೆಡ್ ಟರ್ಮ್ಗಳ ಮೇಲೆ ಅಬ್ಸರ್ವ್ ಮಾಡೋದು ಅಂತ ಹೇಳಿದ್ದೆ. ಸೊ ನಮ್ಗೆ ಇಲ್ಲಿ ರಿಪೀಟೆಡ್ ಟರ್ಮ್ ಯಾವುದನ್ನು ಕಾಣ್ತಿದ್ದಾನ, A ಒಂದೇ ಒಂದು A ಮತ್ತು D ಅಷ್ಟೇ ಕಾಣಾಗ್ತದೆ ಇಲ್ಲಿ, A ಮತ್ತು D ಅಷ್ಟೇ ಕಾಣಾಗುತ್ತೆ. ಸೊ ನೀವು A ಮತ್ತು D ಮೇಲೆ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತಾ, ಆಪ್ಷನ್ ನಮಗೆ ಈಸಿಯಾಗಿ ಬಂದುಬಿಡುತ್ತೆ. ನೋಡ್ರಿ ಇಲ್ಲಿ ಫಸ್ಟ್ನೇದಾಗ ಏನೈತಿ, A ಐತಿ, A ಆದಮೇಲೆ ಏನು ಬಂದೈತಿ, D ಬಂದೈತಿ. ಅಂದರೆ ಅದಕ್ಕಿಂತ ಮುಂಚಿದಾಗ ಏನು ಬಂದಿರ್ಬೋದು, ಇಲ್ಲಿ A B C D ಅಂತ. ನಮಗಿಲ್ಲಿ ಒಂದು Cನ ಬಂದಿರಬೇಕು ಅಥವಾ Bನ ಬಂದಿರಬೇಕು, ಕರೆಕ್ಟ್ ಅಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, F ಐತಿ, G ಐತಿ, I ಐತಿ. F ಆದಮೇಲೆ ABCD E ಮಿಸ್ ಆಗೈತಿ, F ಐತಿ, G ಬಂದೈತಿ, ಮತ್ತು I ಬಂದೈತಿ ಅಂತ. ಸೊ ನಮ್ಗೆ ಇಲ್ಲಿ ಏನರ್ಥ ಆಗತ್ತಂದರೆ D ಬಂದಿದ್ದು Fಗೆ ಬಂದೈತಿ, ಡೈರೆಕ್ಟ್ D ಇಂದ Fಗೆ ಬಂದೈತಿ ಅಂದರೆ +2 ಆಗೈತಿ, ಮತ್ತು FG +1 ಆಗೈತಿ, ಮತ್ತು ಇಲ್ಲಿ H ಬಂದಿಲ್ಲ, ಇಲ್ಲಿ H ಬರಲಾರ್ದೆ ಮತ್ತೆ +2 ಆಗೈತಿ. ಅಂದರೆ ಒಂದ್ಸಲ +2 ಇನ್ನೊಂದ್ಸಲ +1 +2 +1 ಈ ಥರ ಆಗೈತೆ ನಮಗೆ ಇಲ್ಲಿ. ಅದಕ್ಕೆ ನಮ್ಗೆ ಏನಾಗುತ್ತೆ, ಇಲ್ಲಿ C ತೊಗೋಬೇಕು, ಮತ್ತು DF G I ಆದಮೇಲೆ ನಮ್ಗೆ ಏನಾಗುತ್ತೆ ಮತ್ತೆ +1 ತೊಗೋಬೇಕು. ಸೊ +1 ಯಾವ್ದು ಅರ್ಥ, IJ, ಮತ್ತೆ ನೋಡ್ರಿ ಮತ್ತೆ ಇಲ್ಲೇನತ್ತ +2 ಆಗ್ಯದ, +1 ಮತ್ತೆ +2 ಮತ್ತೆ +1 ಮತ್ತೆ +2 ಅಂದರೆ 18 ಅಂದರೆ 6, ಕರೆಕ್ಟ್ ಅಲ್ಲ, 6 ಮತ್ತೆ +1 ಅಂದರೆ S ಆದಮೇಲೆ +2 +1 +2 +1 +1 ಯಾವ್ದು ಬರುತ್ತೆ ನಮಗೆ, B ಬರುತ್ತೆ. ಸೊ ಆದ್ದರಿಂದ ನಮಗೆ ಇಲ್ಲಿ ಏನು ಬರುತ್ತೆ ಅಂದರೆ CJRSB ಅಂತ, CJRSB. ಅದು ಆಪ್ಷನ್ ನಂಬರ್ C ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ.
ಸೊ ಬೇಕಿದ್ರೆ ಇದ್ರ ಪ್ಯಾಟರ್ನ್ ಬರೆದು ಬಿಡ್ತೀನಿ ನೋಡ್ರಿ. ಇದು ಪ್ಯಾಟರ್ನ್ ಏನಂತಂದರೆ ಒಂದು ನಿಮಿಷ, ಪ್ಯಾಟರ್ನ್ ಏನಪ್ಪ ಇದ್ರದ್ದು ಈ ಕ್ವಶನ್ ಪ್ಯಾಟರ್ನ್ ಏನಂತಂದರೆ ಒಂದ್ಸಲ +1 ಇನ್ನೊಂದ್ಸಲ +2 ಮತ್ತು +1 +2 ಅಂತ ಈ ಥರ ನಮ್ಗೆ ಏನಾಗುತ್ತೆ ಸೀರೀಸ್ ರಿಪೀಟ್ ಆಗೈತಿ. ಸೊ +1 +2 ಈ ಥರ. ಸೊ ನೀವು ಫಸ್ಟ್ನೇದಾಗಿ ಒಂದೆರಡು ಟರ್ಮ್ದ ನೋಡಿದ ಮೇಲೆ ನೀವು ಈಸಿಯಾಗಿ ಕ್ವಶನ್ ಫೈಂಡ್ ಔಟ್ ಮಾಡ್ಬೋದು ಯಾವ ಥರ ಸೀರೀಸಲ್ಲಿ ರಿಪೀಟ್ ಆಗಿದೆ ಅಂತ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿಲಿ. ಸೊ ನೆಕ್ಸ್ಟ್ ಅದೇ ಥರ ಸೇಮ್ ಸೀರೀಸಲ್ಲಿ ಸೊ ಜಾಸ್ತಿ ಸಂಖ್ಯೆಲಿದ್ದಾವೆ ಇಲ್ಲಿದ್ದಾವೆ ಕರೆಕ್ಟಲ್ಲ. ಇಲ್ಲಿ ನೋಡ್ರಿ ಏನಂತಂದರೆ NIEYPN ಅಂತ ಐತಿ. ಸೊ ಮತ್ತೆ PN ರಿಪೀಟ್ ಆಗೈತಿ, ಮತ್ತು ಇಲ್ಲಿನೂ PN ರಿಪೀಟ್ ಆಗೈತಿ ಕರೆಕ್ಟಲ್ಲ. IE ಇಲ್ಲಿನೂ ರಿಪೀಟ್ ಆಗೈತಿ, IE ಇಲ್ಲಿನೂ ರಿಪೀಟ್ ಆಗೈತಿ, ಮತ್ತು ಇಲ್ಲಿ E ಐತಿ ಕರೆಕ್ಟಲ್ಲ. ಇಲ್ಲಿ ನೋಡ್ರಿ ಇಲ್ಲಿ Y ಇದ್ದಿದ್ದು ಇಲ್ಲಿ ಜಡ್ಡಿಗೆ ಆಗೈತಿ. Y ಇದ್ದಿದ್ದು ಜಡ್ ಬಂದೈತಿ ಅಂದರೆ ವೈಕಿನ ಮುಂಚಿದಾಗೆ ನಾವು ಇಲ್ಲಿ ವೈಕಿನ ಮುಂಚಿದಾಗೆ X ಬಂದೈತಿ ಕರೆಕ್ಟಲ್ಲ. ಸೊ ನಮಗೆ ಈ ಥರ ಇಲ್ಲಿ ಸ್ವಲ್ಪ ಏನಾದ್ರು ಸೀರೀಸ್ ಕನ್ಫ್ಯೂಷನ್ ಕೊಟ್ಟಿದ್ದಾನೆ ಇಲ್ಲಿ. ಹೆಂಗಂತಂದರೆ ಉಳಿದ ಎಲ್ಲ ಟರ್ಮ್ಗಳು ಸೇಮ್ ಆ್ಯಸ್ ಇಟ್ ಇಸ್ ಇದಾವೆ, ಬಟ್ ಒಂದೇ ಒಂದು ಟರ್ಮ್ ಏನೈತಿ ಡಿಫ್ರೆಂಟ್ ಬಂದೈತಿ. ಅದು ಯಾವ ಟರ್ಮ್ ಅಂತ ಕಂಡುಹಿಡ್ಬೇಕು ನಾವಿಲ್ಲಿ. ಅದಕ್ಕೆ ನೋಡ್ರಿ ಇಲ್ಲಿ ಪೀಕಿನ ಮುಂಚಿತಾಗ ಏನು ಟರ್ಮ್ ಐತಿ, ಇಲ್ಲಿ Y ಐತಿ, ಇಲ್ಲಿ ಪೀಕಿನ ಮುಂಚಿತಾಗ ಏನೈತಿ ಇಲ್ಲಿ X ಐತಿ ಕರೆಕ್ಟಲ್ಲ. ಎನ್ಗಿನ ಮುಂಚಿತಾಗ P ಐತಿ, ಮತ್ತು ಪಿಗಿನ ಮುಂಚಿತಾಗ X ಐತಿ. ಅಂದರೆ ಇಲ್ಲಿ ಪಿಗಿನ ಮುಂಚಿತಾಗ ಒಂದು ಟರ್ಮ್ ಯಾವ್ದು ಬರುತ್ತೆ ನಮಗೆ. ಸೊ ಎಕ್ಸ್ಗಿನ ಮುಂಚಿತ ಅದಕ್ಕಿಂತ ಮುಂಚಿನ ಟರ್ಮ್ ಯಾವ್ದು ಬರುತ್ತೆ, W ಬರುತ್ತೆ, WX ಅಂತ W. ಸೊ ಅದಕ್ಕೆ ಇಲ್ಲಿ W ಬರುತ್ತೆ. ಉಳಿಕೆದೆಲ್ಲ ಆ್ಯಸ್ ಇಟ್ ಇಸ್ ಬರ್ಕೊಂಡ್ಬಿಟ್ರಿ. WPNIE, XPNIE, YPNIE ಮತ್ತು ZPNIE ಅಂತ. ಸೊ ಈ ಥರ ನಮಗೆ ಸೀರೀಸ್ ರಿಪೀಟ್ ಆಗುತ್ತೆ ಕರೆಕ್ಟಲ್ಲ. ಸೊ ಫಸ್ಟ್ ನೆಕ್ಸ್ಟ್ ಲೆಟರ್ ಯಾವ್ದು ಸ್ಟಾರ್ಟ್ ಆಗುತ್ತೆ, W ಅಂತ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ನಂಬರ್ C ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. WPINE ಅಂತ INE ಅಂತ. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು. ಸೊ ಈ ಪ್ರಾಬ್ಲಮ್ ಮುಗಿದ್ಮೇಲೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿಲ್ಲಿ ಅದೇ ಥರನೇ. ಸೊ ನಮಗೆ ಇಲ್ಲಿ PR ಐತಿ, ಮತ್ತು ಇಲ್ಲಿನೂ ಕೂಡ P ರಿಪೀಟ್ ಆಗೈತಿ. ಇಲ್ಲಿ Y ಐತಿ, Y ಆದಮೇಲೆ ಏನಾಗೈತಿ ಇಲ್ಲಿ Z ಕಾಣಾಕತ್ತದ ನಮ್ಗೆ, ಮತ್ತೆ ಇಲ್ಲಿ Z ಕಾಣಾಕತ್ತದ. ಅಂದರೆ ಇಲ್ಲಿ ಏನಾಗುತ್ತೆ ರಿಪೀಟೆಡ್ ಟರ್ಮೇ ಆಗ್ಯಾವ ಅಂತ ಕಾಣಿಸುತ್ತೆ ಇಲ್ಲಿ. ಸೊ ಇಲ್ಲಿನೂ R ಐತಿ, ಇಲ್ಲಿ ನೋಡ್ರಿ ಇಲ್ಲಿ A ಐತಿ. ಅಂದರೆ R ಆದಮೇಲೆ ಇಲ್ಲಿ ಐತಿ ಇಲ್ಲಿ A ಐತಿ, ಮತ್ತು Rಕಿನ ಮುಂಚಿತಾಗಿ P ಐತಿ ಕರೆಕ್ಟಲ್ಲ. ಮತ್ತು Pಕಿನ ಮುಂಚಿತಾಗಿ ಏನೈತಿ Z ಐತಿ. ಅಂದರೆ ನಮ್ಗೆ ಏನಾಗುತ್ತೆ ಇದೊಂದು ಗ್ರೂಪ್ ಆಗುತ್ತೆ, PRAYZ ಇದೊಂದು ಗ್ರೂಪು, PRAYZ ಇದೊಂದು ಗ್ರೂಪ್ ಆಗುತ್ತೆ, PRAYZ. ಸೊ ಇದೊಂದು ಗ್ರೂಪ್ ರಿಪೀಟೆಡ್ ಆಗಿ ಕಾಣುತ್ತೆ ನಮ್ಗೆ. ಸೊ ಯಾವುದು ಆಪ್ಷನ್ ನಂಬರ್ AZPYRY ಅಂತ, AZPYRY. ಸೊ ಯಾವುದು ಆಪ್ಷನ್ ನಂಬರ್ A ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟು ಇವತ್ತಿನ ಕ್ಲಾಸಿನ ನಮಗೆ ಲೆಟರ್ ಸೀರೀಸ್ ಚಾಪ್ಟರ್ ಆಗಿರುವಂಥದ್ದು. ಸೊ ಇಷ್ಟು ನಮಗೆ ಟಾಪ್ 20 ಕ್ವಶನ್ಸ್ ಆಗಿರುವಂಥದ್ದು. ನೀವು ಇಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ರೆ ಮುಗಿತು. ಇದಕ್ಕಿಂತ ಹೊರಗೆ ಯಾವುದೋ ಒಂದು ಕ್ವಶನ್ಸ್ ಕೂಡ ಬರಲ್ಲ. ಅಂದರೆ ಕ್ವಶನ್ಸ್ ಬೇರೆ ಅಂದರೆ ಏನು ನಮ್ಮ ಎ ಜಾಗದಲ್ಲಿ Z ಕೊಟ್ಟಿರ್ಬೋದು, Z ಜಾಗದಲ್ಲಿ Y ಕೊಟ್ಟಿರ್ಬೋದು, ಬಟ್ ಪ್ಯಾಟರ್ನ್ ಮಾತ್ರ ಅದೇ ಥರ ಇರುತ್ತೆ. ನಾನು ಮಾಡಿಸಿರುವಂಥ ಪ್ಯಾಟರ್ನ್ ಮೇಲೆ ಏನಾಗುತ್ತೆ ಎಕ್ಸಾಕ್ಟ್ಲಿ ಕ್ವಶನ್ಸ್ ಬರ್ತಾವೆ. ಸೊ ಇದು SSSGD ಆ್ಯಂಡ್ SSC MTSಗೆ ಪ್ರಿಪೇರ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಗಳಿಗೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಚಾಪ್ಟರ್. ಸೊ ಹೈ ವೇಟೇಜ್ ಚಾಪ್ಟರ್ ಆಗಿರುವಂಥದ್ದು. ನೀವು ಬೇಕಿದ್ರೆ 2025ರಲ್ಲಿ SSSGD ನಡೆದಿರುವಂಥ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಸೇಮ್ ಅದರಲ್ಲಿ ಭಾಳಷ್ಟು ಕ್ವಶನ್ಸ್ ಕೇಳಿದ್ದಾರೆ ಇದು ಈ ಸೀರೀಸ್ ಮೇಲೆ, ಲೆಟರ್ ಸೀರೀಸ್ ಮೇಲೆ. ಸೊ ಅದಕ್ಕೆ ನಾನು ಭಾಳ ಸ್ಟೂಡೆಂಟ್ಗಳು ಡಿಮ್ಯಾಂಡ್ ಮಾಡ್ತಿದ್ದು, ಅದಕ್ಕೆ ಈ ಚಾಪ್ಟರ್ನ ಮಾಡಿಸಿದ್ದೀನಿ. ಇನ್ ಕೇಸ್ ಇವತ್ತಿನ ಕ್ಲಾಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಬೇಕಿದ್ರೆ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ನಮ್ಮ ಕ್ಲಾಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಸೊ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್. ಏನೇನು ಹೇಳ್ಬೇಕಪ್ಪ, ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಆ್ಯಂಡ್ ಇದೇ ಥರ ನಿಮ್ಗೆ ಶಾರ್ಟ್ಕಟ್ ಟ್ರಿಕ್ಸ್ಗಳ ಬಗ್ಗೆ, ಶಾರ್ಟ್ಕಟ್ ಟ್ರಿಕ್ಸ್ ಕಲಿಬೇಕಂದ್ರೆ ನಮ್ಮ ಚಾನಲ್ನ ದಯವಿಟ್ಟು ಫಾಲೋ ಮಾಡಿ, ಸ್ವಲ್ಪ ಫಾಲೋ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಇನ್ವೈಟ್ ಮಾಡಿ, ಮತ್ತು ಅವರಿಗೂ ಇದೇ ಥರ ಕಲಿಯೋಕ್ಕೆ ನಮ್ಮ ಗ್ರೂಪ್ಗೆ ಜಾಯ್ನ್ ಮಾಡಿಸಿರೋರಿಗೆ. ಮತ್ತು ಇದ್ರ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಏನಂದರೆ ನೋಟ್ಸ್ನ ಡೌನ್ಲೋಡ್ ಮಾಡ್ಬೋದು. ಇಷ್ಟು ಹೇಳಿ ನಾನು ಕ್ಲಾಸನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.